ಅಲ್ವಾ? ನಮ್ಗೆ ಪಾರದರ್ಶಕತೆ ಬೇಕು ಅಂತ ಜನ ಡಿಮ್ಯಾಂಡ್ ಮಾಡಬೇಕು, ರೈಟ್ ಟು ರಿಜೆಕ್ಟ್ ಬೇಕು ಅಂತ ಡಿಮ್ಯಾಂಡ್ ಮಾಡಬೇಕು, ಮ್ಯಾನಿಫೆಸ್ಟೋ ಅಥೆಂಟಿಕ್ ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಜನ ಡಿಮ್ಯಾಂಡ್ ಮಾಡಬೇಕು. ಯಾರೋ ಒಬ್ಬನ್ ತಂದು ರಾಜನ್ ಮಾಡೋದಲ್ಲ ಪ್ರಜಾಪ್ರಭುತ್ವ. ಎಲ್ಲರನ್ನೂ ರಾಜರಾಗಿ ನೋಡ್ಕೊಂಡು ನೀವು ಕೆಲಸ ಮಾಡಬೇಕು, ಸೇವೆ ಮಾಡಬೇಕು, ಅದು ಪ್ರಜಾಪ್ರಭುತ್ವ. ರೈಟ್ ಟು ರಿಜೆಕ್ಟ್ ತನ್ನಿ, SOP ತನ್ನಿ, ಅಟ್ಲೀಸ್ಟ್ ಹಿಂಗೆ ಕೆಲಸ ಮಾಡಬೇಕು ಅಂತ ಅಭ್ಯರ್ಥಿಗಳಿಗೆ ಹೇಳಿ. ಅದು ಮಾಡ್ಲಿಲ್ವಾ, ಕೆಳಗೆ ಇಳಿಸೋ ಒಂದು ಸಿಸ್ಟಮ್ ಬರಲಿ ಇಲ್ಲಿ. ಮತ್ತೆ ನನ್ನ ರಾಜಕೀಯ ಪಕ್ಷದ ನೋಡ್ಬೇಡಿ, ನಾನು ಈ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ, ಇವ್ರು ಇಲ್ಲಿ ಹೈಕಮಾಂಡು, ನಾನು ಹೈಕಮಾಂಡ್ ಅಲ್ಲ, ಇಲ್ಲಿ ಜನಗಳೇ ಹೈಕಮಾಂಡು. ಅದು ಹೆಂಗೆ ಅಂದರೆ, ನೋಡಪ್ಪ ಇಲ್ಲೊಂದು ಇಷ್ಟ ಪಾಯಿಂಟ್ಸ್ ಹಾಕಿದ್ದೀವಿ, ಈ ಪಾಯಿಂಟ್ಸಲ್ಲೇ ಇಲ್ಲಿ ಅಭ್ಯರ್ಥಿನ ಸೆಲೆಕ್ಟ್ ಮಾಡೋದು ಕೂಡ ಜನಗಳೇ. ಯಾಕಂದ್ರೆ ನೀವು ಇಲ್ಲಿ ಸೀಟ್ ಸಿಗಬೇಕು, ನಿಮ್ಗೊಂದು ಇಲ್ಲಿಂದ ನೀವು ಎಲೆಕ್ಷನ್ ನಿಂತ್ಕೊಬೇಕು ಅಂದರೆ ಜನಗಳ ಹತ್ರ ಹೋಗಿ ವೋಟರ್ ರೆಕಮೆಂಡೇಶನ್ ಲೆಟ್ರ್ ತೋರಿಸಿ ಅವ್ರಿಗೆ ಈ ಥರ ಕೆಲಸ ಮಾಡ್ತೀನಿ ಅಂತ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ತಗೊಂಡು ಬನ್ನಿ. ಅವರೆಲ್ಲ ಜಾಸ್ತಿ ಜನ ನಿಮ್ಮನ್ನು ಒಪ್ಪಿದ್ರೆ ನಾನು ಟಿಕೆಟ್ ಕೊಡ್ತೀನಿ. ಬರೀ ವಿಚಾರ ಇರಬೇಕಿಲ್ಲ, ಒಬ್ಬ ವ್ಯಕ್ತಿ ಬಂದರೆ ಉಳ್ಕ ಬರುತ್ತೆ, ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ವಿಚಾರ ಇಡೋಣ, ನೋಡೋಣ, ಆ ವಿಚಾರ ತಗೊಂಡ್ರೆ ಅದ್ಭುತ ಆಗುತ್ತೆ. ಕೊನೆಗೆ ಆಮೇಲೆ ಅನ್ಸಕ್ಕೆ ಶುರುವಾಯಿತು, ನೀನು ಯಾರಿಗೋಸ್ಕರ ಮಾಡ್ತಿದ್ಯಾ ನೀನು? ಓಕೆ, ನನಗೋಸ್ಕರ ನಾನು ಮಾಡ್ತಿದ್ದೀನಿ ಖಂಡಿತ. ಹಂಗಂತ ನನ್ನ ಒಬ್ಬನಿಗೋಸ್ಕರ ನಾನು ಮಾಡೋಂಗಿದ್ರೆ ನಾನು ಪಾರ್ಟಿ ಮಾಡೋದೇ ಬೇಕಾಗಿರಲಿಲ್ಲ ಅಲ್ವಾ? ಬಟ್ ಆಮೇಲೆ ನನ್ನ ಹೌದು ಪಾರ್ಟಿ ಅಟ್ಲೀಸ್ಟ್ ನಾನು ವೋಟರ ನಾನು ಇದಕ್ಕೆ ಹಾಕ್ತೀನಪ್ಪ ಈ ಸಿದ್ಧಾಂತಕ್ಕೆ, ಅಟ್ಲೀಸ್ಟ್ ಅಷ್ಟಕ್ಕಾರ ಮಾಡೋಣ. ಓಕೆ, ನಿಮಗೆ ಬೇಕು ಅಂದರೆ ನೋಡಿ, ಒಂದು ಕಡೆ ಈ ಕಡೆ ತಿರುಗಿ ನೋಡಿ. ಇಫ್ ಯು ಆರ್ ಆಲ್ ರೈಟ್ ವಿತ್ ದ ಪ್ರೆಸೆಂಟ್ ಪಾಲಿಟಿಕ್ಸ್ ದೆನ್ ಗೋ ಹೆಡ್. ನನಗೆ ಅವಾಗ ಆ ನೋವು ಇಲ್ಲ, ಸೋಲ್ತೀನಿ ಅನ್ನೋ ಭಯನೂ ಇಲ್ಲ, ನಿರಾಸೆನೂ ಇಲ್ಲ. ಅದೊಂಥರ ಬ್ಯೂಟಿಫುಲ್ ಮನಸ್ಥಿತಿ ಅದು ಟ್ರೂತ್ ಅನ್ನೋದು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಅದು ನಾನು ಏನೇ ಒಂದು ಆಸೆ ಇಟ್ಕೊಂಡ್ಬಂದ್ರು ನಂಗೆ ನಿರಾಸೆಗಳಾಗೋದು, ಹರ್ಟ್ ಆಗೋದು. ನನಗೆ ಒಂದು 5,000 ಓಟ್ ಸಿಕ್ತು, 2,000 ಓಟ್ ಸಿಕ್ತು, 2,000ನ ಏನೇ ಉಪೇಂದ್ರ 2,000ನ ಏನು ನನಗೆ ಅನ್ಸೋದೇ ಇಲ್ಲ. ಉಪೇಂದ್ರ ಇಂಪಾರ್ಟೆಂಟೇ ಇಲ್ಲ ಇಲ್ಲಿ. ನನಗೆ 2,000 ಐಡಿಯಾಲಜಿಗೆ ಹಾಕಿಲ್ಲ. 2,000 ಜನ ವಿಚಾರವಂತರಾಗಿ ನಾನು ಖುಷಿ ಪಡ್ತೀನಿ ಅನ್ನೋದು ಬಂದ್ಬಿಟ್ಟಾಗ ನಿಮಗೆ ಎಗೈನ್ ನನ್ನ ಜೀವನ ಹೆಂಗೆ ಸ್ಟಾರ್ಟ್ ಆಯಿತು ಹಂಗೆ ಪಾಲಿಟಿಕ್ಸು ಸ್ಟಾರ್ಟ್ ಆಯಿತು. ನಾನು 0 ಇಂದ ಸ್ಟಾರ್ಟ್ ಆದಾಗ ಏನಾಗುತ್ತೆ, 1 ರೂಪಾಯಿ ಸಿಕ್ಕರೂ ನಿಮ್ಗೆ ಖುಷಿ ಆಗುತ್ತೆ ಅಲ್ವಾ? ನನ್ನ ಹತ್ರ 1,00,000 ಇದ್ರೆ 10 ಲಕ್ಷ ಸಿಕ್ಕರೆ ನನಗೆ ಖುಷಿ ಆಗೋದು. ಅದೇ ಥರ ನನಗೆ ಇಲ್ಲಿ ಅದೇ ಥರ ಮತ್ತೆ 0 ಇಂದನೇ ಸ್ಟಾರ್ಟ್ ಆಯ್ತು. ದೇವ್ರು ಹಂಗೆ ತಂದು ಮತ್ತೆ 0ಗೆ ಬಿಟ್ಟ ನನ್ನ. ಯಾಕಂದ್ರೆ ಅಷ್ಟು ಹೊಡೆತಗಳು ಇಲ್ಲೂ ಬಿತ್ತು ನನಗೆ. ಏನು ಹೇಳಿ, ಎಲೆಕ್ಷನ್ ನಿಂತ್ಕೊಂಡ್ರೆ ಪಾಲಿಟಿಕ್ಸ್ ಅಂದರು, ಅವ್ರು ಬಿಟ್ಟು ಹೋಗ್ಬಿಟ್ರು, ಎಲೆಕ್ಷನ್ ನಾನು ಬಿಟ್ಟು ಒಂದಷ್ಟು ಜನ ಬೈದರು, ಎಲ್ಲ ಹಿಂಗಾಯ್ತು ಅಂತ ಒಂದು ಅರ್ಥ ಆಯಿತು. ಕರೆಕ್ಟ್ ಇಲ್ಲಿ ಸ್ವಚ್ಛತೆ ಅಂದರೆ 0 ಇದು. ಅದು ಗೊತ್ತಿಲ್ಲದೆ ಹೇಳೋಗ್ಬಿಟ್ಟಿದೆ ನಾನು ಆಲ್ರೆಡಿ ಗೆದ್ದಾಗಿದೆ, ನನಗೆ ಇಲ್ಲಿ ಗೆಲ್ಲೋ ಅವಶ್ಯಕತೆ ಇಲ್ಲ. ಗೆಲುವು ಸೋಲಲ್ಲ, ಇಲ್ಲಿ ಕೆಲಸ ಸಿಗೋದಷ್ಟೇ ಅಲ್ವಾ? ಇಲ್ಲೇನು ಗೆಲ್ಲೋದು ಸೋಲು, ಸಮಾಜ ಸೇವೆಯಲ್ಲಿ ಗೆಲ್ಲೋದೇನಿದೆ ಅಲ್ವಾ? ಇಲ್ಲಿ ಕೆಲಸ ಮಾಡೋದಷ್ಟೇ. ಆಮೇಲೆ ಸಂಬಳ ನೀವು ಕೊಡ್ತೀರಪ್ಪ ಎಲ್ಲರಿಗೂ, ನಿಮ್ಮ ಹಣದಿಂದ ನಡೀತಿರೋದು. ಯಾರು ಅವ್ರ ಮನೆಯಿಂದ ದುಡ್ಡು ತಂದು ಬ್ರಿಡ್ಜ್ಗಳು, ಕೆರೆ ಕಟ್ಟೆಗಳು, ಏನೋ ಫ್ಲೈಓವರ್ಗಳು, ರೋಡ್ಗಳು ಕಟ್ಟಿಲ್ಲ, ನಿಮ್ಮ ದುಡ್ಡದು. ಸೊ ನಿಮ್ಗದು ಅರ್ಥ ಆದರೆ ನೀವು ಹುಷಾರಾಗ್ಬಿಡ್ತೀರ ಅಷ್ಟೇ. ನಿಮಗೆ ಬೇಡ ಅಂದರೆ, ನಿಮ್ಗೆ ಇದೇ ಬೇಕು ಅಂದರೆ ದೇರ್ ಆರ್ ಮೆನಿ ಪಾರ್ಟೀಸ್. ನಾನು ಯಾಕೆ ಅಲ್ಲಿ ಕಾಂಪಿಟೇಟರ್ ಆಗಿರಲಿ ಅದನ್ನೇ ಮಾಡಿಕೊಂಡು? ನಾನು ತುಂಬ ಜನಕ್ಕೆ ಅದೇ ಹೇಳ್ತೀನಿ. ನನಗೆ ಹೇಳ್ತಾರೆ, ನೀವೇ ಹಂಗೆ ಆಗಲ್ಲ ರೀ, ವರ್ಕೌಟ್ ಆಗಲ್ಲ. ಬೇಡ ಬಿಡಪ್ಪ, ವರ್ಕೌಟ್ ಆಗಿಲ್ಲ ಅಂದರೆ ಅಲ್ಲ, ಹಂಗಾರೆ ಏನು ರೀ ನಿಮ್ಗೆ ಇದು ವರ್ಕೌಟ್ ಆಗಲ್ಲ ಅನ್ನಂಗಿದ್ರೆ ವರ್ಕೌಟ್ ಮಾಡ್ತಿರೋಂಥ ಪಾರ್ಟಿಗಳು ತುಂಬ ಇದೆ, ಅಲ್ಲೇ ಸಪೋರ್ಟ್ ಮಾಡಿ. ದೆನ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಅಲ್ವಾ? ನಿಜ. ಕರೆದ್ರೆ ಸರ್ ಯಾವ್ದಾದ್ರು ಬೇರೆ ಪಾರ್ಟಿಯವರು ಬನ್ನಿ ಉಪೇಂದ್ರ? ಇಲ್ಲ, ನಾನು ಎಲ್ಲರ ಹತ್ರ ಇದೇ ಹೇಳ್ತೀನಿ, ಕರೆದವ್ರ ಹತ್ರಲ್ಲೇ ಹೇಳಿದ್ದೀನಿ. ಕರೆದಿದ್ದಾರೆ, ಎಲ್ಲರೂ ಕರೆದಿದ್ದಾರೆ, ಎಲ್ಲರ ಹತ್ರ ಇದೇ ಹೇಳಿದ್ದೀನಿ. ಸರ್ ಅಟ್ಲೀಸ್ಟ್ ಒಂದು 3 ಪಾಯಿಂಟ್ ಇಡಿ ಸರ್, ನಾನು ಬರ್ತೀನಿ ಬೇಕಾದ್ರೆ ಇಲ್ಲಿ. ನನಗೆ ಯಾವ ಪೋಸ್ಟ್ ಬೇಡ, ಏನು ಬೇಡ, ರೈಟ್ ಟು ರಿಜೆಕ್ಟ್ ತನ್ನಿ, SOP ತನ್ನಿ, ಅಟ್ಲೀಸ್ಟ್ ಹಿಂಗೆ ಕೆಲಸ ಮಾಡಬೇಕು ಅಂತ ಅಭ್ಯರ್ಥಿಗಳಿಗೆ ಹೇಳಿ. ಅದು ಮಾಡಲಿಲ್ವಾ, ಕೆಳಗೆ ಇಳಿಸೋ ಒಂದು ಸಿಸ್ಟಮ್ ಬರಲಿ ಇಲ್ಲಿ ಅಲ್ವಾ? ಇದು ಇಲ್ಲ ಅಂದರೆ ಏನೋ ಈ ರಾಜಪ್ರಭುತ್ವ ಬೆಟ್ರ್ ಇತ್ತು ಅನ್ಸುತ್ತೆ ನನಗೆ. ಯಾಕಂದರೆ ಅಟ್ಲೀಸ್ಟ್ ಅವ್ನು ಲೈಫ್ ಲಾಂಗ್ ರಾಜ ಆಗಿರ್ತಿದ್ದ, ನನ್ನ ದೇಶ ಅನ್ಕೊಂತಿದ್ದ, ನನ್ನ ದೇಶ ಚೆನ್ನಾಗಿ ಮಾಡಬೇಕು ಅಂತಿದ್ದ. ಈಗ 5 ವರ್ಷಕ್ಕೆ ಒಬ್ಬೊಬ್ಬರು ರಾಜರಿಲ್ಲಿ, 5 ವರ್ಷದಲ್ಲಿ ಎಷ್ಟು ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಡು ಅಷ್ಟೇ. ಇವನು ಹೋಗ್ತಾನೆ, ಅವ್ನು ಬರ್ತಾನೆ, ಇವನು ಬರ್ತಾನೆ. ಆಮೇಲೆ ಅವ್ರದ್ದೇ ಒಂದು ಇದು, ಒಬ್ಬ ಹೇಳ್ತಾನೆ ಇಲ್ಲಿ ಕೆರೆ ಇದ್ರೆ ಚೆನ್ನಾಗಿರುತ್ತೆ ಅಂತ, ಇನ್ನೊಬ್ಬ ಇಲ್ಲ ಇಲ್ಲೊಂದು ಸ್ಕೂಲ್ ಇದ್ರೆ ಚೆನ್ನಾಗಿರುತ್ತೆ. ಹಂಗಲ್ಲ. ವಾಟ್ ಅಬೌಟ್ ಪೀಪಲ್? ಯು ಆರ್ ನಾಟ್ ಆಸ್ಕಿಂಗ್ ಪೀಪಲ್. ಪ್ಲೀಸ್ ಅವ್ರಿಗೊಂದು ಸ್ವಲ್ಪ ಕೇಳಿ. ನಾವು ಅದಕ್ಕೆ ಹೇಳ್ತಿರೋದು, ಪೀಪಲ್ಸ್ ಒಪಿನಿಯನ್ಗೆ ಇಂಪಾರ್ಟೆನ್ಸ್ ಕೊಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನ ಪ್ರಭುಗಳು ಮಾಡ್ಬೇಕು ಆ್ಯಕ್ಚುಲಿ ಅಂತ. ಮೊನ್ನೆ ಯಾರೋ ಒಂದು ಇಂಟರ್ವ್ಯೂಲ್ ಹೇಳ್ತಾ ಇದ್ರು, ಸರ್ ನಾವು ಅದೇ ಥರ ಸರ್, ಯಾರೋ ಒಬ್ಬ ಯಾವುದೋ ಒಂದು ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ದ, ಅವನ್ನ ಕರೆದು MLA ಮಾಡಿದ್ದೀವಿ, ನಾವು MP ಮಾಡಿದ್ದೀವಿ. ನಾನು ಹೇಳೋದು ಅದೆಲ್ಲ ಸ್ವಾಮಿ ಪ್ರಜಾಪ್ರಭುತ್ವ. ಯಾರೋ ಒಬ್ಬನ ತಂದು ರಾಜನ್ ಮಾಡೋದಲ್ಲ ಪ್ರಜಾಪ್ರಭುತ್ವ. ಎಲ್ಲರನ್ನೂ ರಾಜರಾಗಿ ನೋಡ್ಕೊಂಡು ನೀವು ಕೆಲಸ ಮಾಡಬೇಕು, ಸೇವೆ ಮಾಡಬೇಕು, ಅದು ಪ್ರಜಾಪ್ರಭುತ್ವ. ಅದಕ್ಕೇನು ಮಾಡ್ತೀರಾ ನೀವು ಅಲ್ವಾ? ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರ ಅನ್ಕೊಂತಾ ಇದ್ದೀನಿ, ಅಟ್ಲೀಸ್ಟ್ ಇದು ಕಾನ್ಸ್ಟಿಟ್ಯೂಷನ್ ಬರಬೇಕು, ಈ ರೈಟ್ ಟು ರಿಜೆಕ್ಟ್ ಕೆಲಸ ಮಾಡಿಲ್ಲ ಬರಬೇಕು. ಆಮೇಲೆ ಕೆಲಸ ಮಾಡೋದಕ್ಕೆ ಒಂದು ಫಾರ್ಮುಲಾ ಬೇಕಲ್ಲ, ಒಂದು ಆಪರೇಟಿಂಗ್ ಪ್ರೊಸೀಜರ್ ಬೇಕಲ್ಲ. ಇಲ್ಲಾಂದ್ರೆ ನಾನು ಎಲ್ಲರೂ ಚೆನ್ನಾಗೇ ಮಾಡ್ತಿದ್ದೀನಿ ಅಂತಾರೆ.
ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗೆ ಒಂದು ಇದು ಬೇಕು. ಆಮೇಲೆ ಮ್ಯಾನಿಫೆಸ್ಟೋ ಬಡ್ಜೆಟ್ ಇದಿಟ್ಕೊಂಡು ಮಾಡಬೇಕು, ಅಥೆಂಟಿಕ್ಕಾಗಿ ಕೊಡಬೇಕು. ಅದನ್ನು ಬಾಯಿಗೆ ಬಂದಂಗೆ ಹೇಳ್ಬಾರ್ದು. ಇವಾಗ ನನ್ನ ಹತ್ರ ಇರೋದೇ ಒಂದು ಗ್ರಾಮ ಪಂಚಾಯತಿಲಿ ಒಂದು 10 ಲಕ್ಷ ಇರೋದು, ನಾನು 1 ಕೋಟಿ ರೂಪಾಯಿದು ಆಶ್ವಾಸನೆ ಕೊಟ್ಟರೆ ಜನಕ್ಕೆ ಸುಳ್ಳು ಚೀಟ್ ಮಾಡ್ದಂಗಲ್ವಾ. ಇದನ್ನ ಎಲೆಕ್ಷನ್ ಕಮಿಷನ್ ಆಗಲಿ ಈಗಿರೋ ರಾಜಕೀಯ ವ್ಯವಸ್ಥೆಯಲ್ಲಿ ದಯವಿಟ್ಟು ಯೋಚನೆ ಮಾಡ್ಬೇಕು ಇದನ್ನು. ಇವತ್ತು ನಮಗೆ ಚೆನ್ನಾಗಿದೆ ಈ ಸಿಸ್ಟಮ್ಮು, ವಿ ಆರ್ ಎಂಜಾಯಿಂಗ್. ಏನು ಹೇಳಿ, ನಾಳೆ ನಿಮ್ಮ ಮಕ್ಕಳು ಇದೇ ಸಿಸ್ಟಮಲ್ಲಿ ಸಿಗಾಕೊಂತಾರೆ ಅಲ್ವಾ. ನಾಳೆ ನಿಮ್ಗಿಂತ ಒಬ್ಬ ಬರ್ತಾನೆ ಭ್ರಷ್ಟ, ಇನ್ನೊಬ್ಬ ಬರ್ತಾನೆ, ಆಮೇಲೆ ನೀವು ಥಿಂಕ್ ಮಾಡಿ ಏನಾಗಿರುತ್ತೆ ಅಂತ. ಇಟ್ ಈಸ್ ಆಲ್ ಅವರ್ ರೆಸ್ಪಾನ್ಸಿಬಿಲಿಟಿ. ಒಬ್ಬರು ತುಂಬ ಚೆನ್ನಾಗಿ ಹೇಳಿದ್ರು, ಏನೋ ಕೆಳಗಡೆಯಿಂದ ಬದಲಾವಣೆ, ಕೆಳಗಡೆಯಿಂದ ಬದಲಾವಣೆ ಬೇಕು. ಇಲ್ಲ ರೀ, ಹಂಗಾಗಲ್ಲ. ಕಸ ಗುಡಿಸ್ಬೇಕು ಅಂದರೆ ಮೆಟ್ಲು ಮೇಲಿಂದ ಗುಡಿಸ್ಕೊಂಡು ಕೆಳಗೆ ಬರಬೇಕು. ಪಾಪ ಕೆಳಗಿರೋರು, ಅವ್ರ ಅಮಾಯಕರು, ಅವ್ರ ಬದುಕಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಮೇಲಿರೋರು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಫ್ಯೂಚರ್, ನನ್ನ ಮಕ್ಕಳ ಫ್ಯೂಚರ್ಗಾಗಲಿ ನನ್ನ ಮೊಮ್ಮಕ್ಕಳ ಫ್ಯೂಚರ್ಗಾಗಲಿ ಮೇಲಿಂದ ಗುಡಿಸ್ಕೊಂಡು ಕೆಳಗೆ ಬಂದರೆ ಬೇಗ ಆಗತ್ತದು ಅಂತ. ಕರೆಕ್ಟ್ ಅಲ್ವಾ? ನಿಜ. ಸೊ ಇವತ್ತು ನಾನು ಪಾರ್ಟಿ ಮಾಡಿರೋದು ಅದಕ್ಕೋಸ್ಕರ. ಏನು ಅಧಿಕಾರ ನನಗೆ ಕೇಳ್ತಿರೋದು, ನಾನು ಅಧಿಕಾರ ಚಲಾಯಿಸಕ್ಕಲ್ಲ, ಅಧಿಕಾರ ವಾಪಸ್ ಕೊಡೋ ಅಧಿಕಾರ ಬೇಕು ಇವಾಗ. ಜನಗಳ ಕೈಲೇ ಇರಬೇಕು. ಜನಗಳ ಕೈಲಿ ಇರಬೇಕು ಅನ್ನೋದಕ್ಕೆ ಜನನೇ ಸಪೋರ್ಟ್ ಮಾಡ್ಬೇಕು ಇದಕ್ಕೆ. ಇಲ್ಲ ರೀ, ಅಧಿಕಾರ ನಮ್ಮ ಕೈಲಿ ಇರಬೇಕು ಅಂತ. ಹೆಂಗೆ ಆಗ್ಬಿಟ್ಟಿದೆ ಈ ಪ್ರೆಸೆಂಟ್ ಸಿಸ್ಟಮ್ ಅಂದರೆ, ಜನ ಬೈಕೊಳ್ಳೋ ಲೆವೆಲ್ಗೆ ಮಾಡಿಟ್ಬಿಟ್ಟಿದೆ ಈ ಸಿಸ್ಟಮ್. ಜನ ಸರಿ ಇಲ್ಲ ರೀ ಅಂತಾರೆ. ಯಾರು ಕೇಳಿ, ಜನ ಸರಿ ಇಲ್ಲ ನೀವು, ನಾನು ಬೇರೆ ಅಂತ ಆ ಕ್ಯಾಟಗರಿಗೆ ಬರಲ್ಲ ನಾನು. ಏನು ಬಟ್ ನಿಮ್ಮ ಸಿದ್ಧಾಂತಗಳು ತುಂಬ ಅಡ್ವಾನ್ಸ್ ಇದೆ, ಅಥವಾ ಆ ಕಾರಣಕ್ಕೆ ಜನಕ್ಕೆ ಇನ್ನೂ ಕರೆಕ್ಟಾಗಿ ಅವ್ರು ನಾನು ಈ ಕಡೆ ಅಯಸ್ಕಾಂತದ ಹಾಗೆ ಹಿಡಿಯೋಕ್ಕಾಗ್ತಿಲ್ಲ ಅಂತ. ಅಯಸ್ಕಾಂತ ನನಗಲ್ಲ, ನಿಮಗೆ ವಾಟ್ ಯು ಡಿಸರ್ವ್ ಯು ಗೆಟ್ ಇಟ್ ಅಷ್ಟೇ. ಆ ಥರ ಇದ್ದಿದ್ರೆ ಇಷ್ಟೆಲ್ಲ ನಾನು ಮಾಡಲೇಬೇಕಾಗಿರಲಿಲ್ಲ. ಈ ದೇಶ ಬೇರೆ ಥರನೇ ಇರೋದು. ನೀವು ಚರಂಡಿಗಳು ನೋಡೋಕ್ಕಾಗ್ತಿರಲಿಲ್ಲ, ಈ ಕರಪ್ಷನ್ಗಳು ಕೇಳ್ತಿರ್ಲಿಲ್ಲ. ನೀವು ಕೇಳ್ತಿದ್ರ ನೀವು? ಮತ್ತೆ ನಮ್ಮ ಜನ, ಯಾಕಂದ್ರೆ ನಾವು ಅದರೊಳಗೆ 72 ವರ್ಷದ ಮೇಲಿಂದ ಬಿದ್ದಿರೋ ಹೊಡ್ತಾ ಇದ್ದು. ಏನು ಹೇಳಿ, ನೀವು ನಂಬಲ್ಲ. ನೀವು ನಮ್ಮನ್ನು ಹೆಂಗೆ ಕೇಳ್ತಿದ್ರು ಗೊತ್ತಾ? ನಮಗೆ ಕನ್ಫ್ಯೂಸ್ ಆಗೋದು. ಉಪೇಂದ್ರ ಅವರೇ ಬನ್ರಿ, ಇಲ್ಲಿ ಇವರೆಲ್ಲ ಕರ್ಕೊಂಬಂದಿರಲ್ಲ, ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಇವ್ರು ಏನು ಮಾಡಿದಾರೆ ನಾವು ಓಟ್ ಹಾಕೋಣ ಅಂತ. ನನಗೆ ಆಶ್ಚರ್ಯ ಅನ್ಸೋದು, ಇವ್ರು ಏನಕ್ಕೆ ಮಾಡ್ಬೇಕು ನಿಮಗೆ? ನೀವು ಏನಾರ ಮಾಡಿದ್ರೆ ಓಟ್ ಹಾಕ್ತೀರಾ ಅಂದರೆ ಇಂಡೈರೆಕ್ಟಾಗಿ ನೀವು ಹೇಳ್ತಿದ್ದೀರಾ ಇವ್ರು ಏನೋ ಮಾಡಲಿ ಅಂದರೆ ನೀವೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಜನಗಳು. ನನಗೆ ಎಷ್ಟು ಸಿಲ್ಲಿ ಅನ್ನಿಸ್ತು ಅಂದರೆ, ಅದು ಈಗ ನೀವೊಬ್ಬ ಕಾರ್ ಡ್ರೈವರ್ ಇಟ್ಕೊಂತೀರಾ, ಅವ್ನಿಗೆ ಸಂಬಳ ಕೊಡ್ತಿರ್ತೀರ. ಇನ್ನೊಬ್ಬ ಕಾರ್ ಡ್ರೈವರ್ ಕೊಡಿ ಸರ್ ಕೆಲಸ ಅಂತ ಬಂದರೆ, ನೀನು ಬಂದು ನಮ್ಮಲ್ಲಿ 6 ತಿಂಗಳು ಕಾರ್ ಓಡಿಸೋ, ನಿಂಗೆ ಆಮೇಲೆ ನೋಡ್ಕೊತೀನಿ ಅಂದಂಗಿದು. ಕರೆಕ್ಟ್ ಫುಲಿಶ್ನೆಸ್ ಅಲ್ವಾ ಇದು? ಅಂದರೆ ನಿಮ್ಮ ಈ ಮೆಂಟಾಲಿಟಿ ಹೇಳಿ 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 ಅಂದರೆ ಏನಾಗಿದೆ ಅಂದರೆ, ನಮಗೆ ನಾಯಕರನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಿದ್ದೀವಿ ನಾವು. ನಾಯಕರು ಅಂದರೆ ಅವನೇನೋ ಸೇವೆ ಮಾಡಿರಬೇಕು, ಅಥವಾ ಅವ್ನು ಹೋರಾಟ ಮಾಡಿರಬೇಕು. ಇಂಥವನ್ನೇ ನಾವು ನಾಯಕರ ಬಿಂಬಿಸಿ ನಾವು ನಾಯಕರನ್ನ ಸೆಲೆಕ್ಟ್ ಮಾಡಿ ನೀನು ಅವ್ರು ಹೇಳ್ದಂಗೆ ಕೇಳಲೇಬೇಕು. ಸಾಮಾನ್ಯ ನಾಯಕ ಆಗಕ್ಕೆ ಆಗಲ್ಲ. ಅಲ್ಲ, ಸಾಮಾನ್ಯ ನಾಯಕ ಆಗೋದೇ ಬೇಡ ಅಂತ ನಾನು ಹೇಳ್ತಿರೋದು. ಈ ನಾಯಕರನ್ನ ಕ್ರಿಯೇಟ್ ಮಾಡೋ ಫ್ಯಾಕ್ಟ್ರಿಗಳಾಗಬಾರ್ದು ಪೊಲಿಟಿಕಲ್ ಪಾರ್ಟೀಸ್. ವರ್ಕರ್ಸ್ನ ಕ್ರಿಯೇಟ್ ಮಾಡಿ ಅವ್ರನ್ನ ಸಪ್ರೆಸ್ ಮಾಡಿ ವರ್ಕ್ ಮಾಡಬೇಕಷ್ಟೇ, ಅವ್ರು ಸಂಬಳಕ್ಕೆ ಕೆಲಸ ಮಾಡಬೇಕಷ್ಟೇ ಅವರು, ಅಲ್ವಾ? ಅವಾಗ ತಾನೇ ಜನಗಳು ಒಂದು ರಾಜರಾಗೋದು, ಜನಗಳಿಗೆ ವಿಚಾರಕ್ಕೆ ಬೆಲೆ ಸಿಗೋದು. ಬಟ್ ಇವಾಗಿನ ರಾಜಕೀಯ ನೋಡಿದಾಗ ಪ್ರಜಾಕೀಯದ ಕಾನ್ಸೆಪ್ಟ್ ಜನಗಳಿಗೆ ತಲುಪಿಸಿ ಸಕ್ಸಸ್ ಆಗೋದು ಸುಲಭ ಇದೆ ಅಂತ ಅನ್ಸುತ್ತೆ. ಲಕ್ಷಾಂತರ ಜನ ನಿಮಗೆ ಗೊತ್ತಿಲ್ಲ ಇದೆ. ಯಾಕಂದ್ರೆ ಇದ್ರ ಪ್ರಾಬ್ಲಮ್ ಏನು ಗೊತ್ತಾ, ಇದು ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ, ನಮ್ಮಿಬ್ರು ಗೊತ್ತಿರೋದು. ಯಾಕಂದ್ರೆ ನಾವಿಬ್ರು ಸ್ಟೇಜ್ ಹಾಕೊಂಡಿದ್ದೀನಿ, ಮೈಕಲ್ಲಿ ಹೇಳ್ತಿಲ್ಲ. ನಿಜ. ಇದು ಸೈಲೆಂಟ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಸರಿ ಅನ್ನಿಸ್ತಿದೆ. ಬಟ್ ಅದು ಒಂದು ಹೊಡಿಬೇಕಷ್ಟೇ. ಇಲ್ಲಿ ಏನು ಹೇಳಿ, ಇಲ್ಲಿ ಆ ಸ್ವ ಅಭಿಮಾನ ಬರಬೇಕು. ಇಲ್ಲ ನನಗೆ ಸರಿ, ನಾನು ಹಾಕ್ತೀನಿ ಇದಕ್ಕಷ್ಟೇ. ಅರ್ಥ ಆಯ್ತಾ ನಿಮಗೆ? ಗೆಲ್ಲೋ ಪಾರ್ಟಿಗೆ ಓಟ್ ಹಾಕೋ ಒಂದು ದೊಡ್ಡ ವಿಷಯನೇ ಅಲ್ಲ. ಏನು ಹೇಳಿ, ಅವ್ನು ಗೆಲ್ತಾನೆ, ಇವ್ರಿಗೆ ಕ್ರೇಜ್ ಜಾಸ್ತಿ ಇದೆ, ಅವ್ರಿಗೂ ನಾನು ಓಟ್ ಹಾಕ್ತೀನಿ ಅನ್ನೋದು ಮೂರ್ಖತನ. ಅದು ಏನು ಹೇಳಿ, ನನ್ನ ಓಟ್ ವೇಸ್ಟ್ ಆಗುತ್ತೆ ಅನ್ನೋದು ಇದೆಯಲ್ಲ, ಹೌದು. ಆ್ಯಕ್ಚುಲಿ ಅದು ಇನ್ನೂ ಅದು ವೇಸ್ಟ್ ಅಲ್ಲ, ಅದು ಆ್ಯಕ್ಚುಲಿ ಅದು ಭಾಳ ಕೆಟ್ಟ ಓಟ್. ಅದು ಯಾವನೋ ಒಬ್ಬ ಸಂಚಲನ ಕ್ರಿಯೇಟ್ ಮಾಡ್ತಾನೆ, ಕೋಟಿ ತಂದು ಸುರಿದು ಪಬ್ಲಿಸಿಟಿ ಮಾಡ್ತಾನೆ, ನೀನು ಓಟ್ ಹಾಕ್ಬಿಟ್ಟ ಅಂದ್ರೆ ಇಂಡೈರೆಕ್ಟ್ ಆಗಿ ಯು ಆರ್ ಏನೋ ನೀವು ಕರಪ್ಷನ್ ನೀವು ಪ್ರಮೋಟ್ ಮಾಡ್ದಂಗಲ್ವಾ ಅದು. ಸೊ ನಾನು ಹೇಳಿ ನನ್ನ ಪಾರ್ಟಿಗೆ ಹಾಕಿ ಅಂತ ನಾನು ಕೇಳ್ತಿಲ್ಲಪ್ಪ. ಒಬ್ಬ ಇಂಡಿಪೆಂಡೆಂಟ್ ಯಾರು ಇದ್ದಾರಾ, ನೀವೇ ನಿಲ್ಸ್ಕೊಳ್ಳಿ ಒಬ್ಬನ್ನ. ನೀವು ವೋಟರ್ಸ್ ಎಲ್ಲ ಒಂದಾಗಿ ಒಬ್ಬ ನಿಲ್ಲಿಸಿ ನೋಡ, ಹಿಂಗೆ ಕೆಲಸ ಮಾಡೋಕೆ ನೀವೆಲ್ಲ ಸಪೋರ್ಟ್ ಮಾಡಿ, ಒಂದು ಚೇಂಜ್ ಆಗುತ್ತೆ. ನಾನು ಹೇಳಿ ಬಿಗ್ಗರ್ ಲೆವೆಲ್ ಆಗದೆ ಇರ್ಬೋದು, ಒಂದು ಗ್ರಾಮ ಪಂಚಾಯತಿ ಲೆವೆಲ್ ಆಗಕ್ಕೆ ಸಾಧ್ಯ ಇಲ್ವಾ? ಯುವಕರು ಮನ್ಸು ಮಾಡಿದ್ರೆ ಒಂದು ಗ್ರಾಮ ಪಂಚಾಯತಿ ಎಷ್ಟು 100 ಮನೆ ಇರುತ್ತಾ? ಒಂದು 50 ಜನ ಹುಡುಗರು ಸೇರೋದ್ರಾಗಲ್ವಾ? ಯಾವ್ಯಾವುದಕ್ಕೋ ಸಂಘ ಕಟ್ತೀರಾ? ಒಂದು ಮಾಡ್ಕೊಳ್ಳಿ, ನೀವೇ ನಿಲ್ಸ್ಕೊಳ್ಳಿ ಒಬ್ಬನ್ನ, ಹೇಳಿ ಅವ್ನಿಗೆ ಹಿಂಗೆ ಕೆಲಸ ಮಾಡ್ಬೇಕು ನೀನು ಅಂತ. ಅದು ತಾನೇ ನಿಜವಾದ ಬದಲಾವಣೆ. ಎಷ್ಟು ದಿನ ನಾಯಕರಿಗೆ ಕಾಯ್ಕೊಂಡು ಕೂತ್ಕೊಂತೀರಾ ನೀವು? ನಿಜ. ನಿಮ್ಗೆ ಅನ್ಸಿಲ್ವಾ ಸರ್ ಯಾವತ್ತು ನಾನು ಎಲೆಕ್ಷನ್ ನಿಲ್ಲಬೇಕು?
ಅಲ್ಲ ನಾನು ಏನಕ್ಕೆ ಇದು ಮಾಡ್ತಿದ್ದೀನಿ ಅಂದರೆ ಎಗೈನ್ ಮತ್ತೆ ನೋಡಿ ನನಗೆ ಓಟ್ ಹಾಕ್ಬೋದು ಸ್ವಲ್ಪ, ಓಕೆನಾ, ಮತ್ತೆ ಉಪೇಂದ್ರಂಗೆ ಅಂತ ಓಟ್ ಹಾಕ್ತಾರೆ ಅಷ್ಟೇ. ಕರೆಕ್ಟ್. ವಾಟ್ ಅಬೌಟ್ ನಾನು ಒಬ್ಬ ಏನು ಮಾಡೋಕ್ಕೆ ಸಾಧ್ಯ? ಮತ್ತು ಈ ಸಿಸ್ಟಮಲ್ಲಿ ನಾನು ಹೋಗ್ತೀನಿ, ಎಲ್ಲರೂ ಹೇಳ್ತಾರೆ ಸರ್ ಒಂದು ಮಾಡೆಲ್ ಮಾಡಿ ತೋರಿಸಿ ಸರ್ ಅಂತ. ನಾನು ಒಬ್ಬ ಆಗಿರ್ತೀನಿ ಅಲ್ಲಿ. ಈ ಸಿಸ್ಟಮ್ ಹೆಂಗಿದೆ ಇಲ್ಲಿ ನಿಮಗೆ ಗೊತ್ತಲ್ಲ. ಇಲ್ಲಿ ಹೋಗಿ ನಾನು ಏನು ಮಾಡೋಕ್ಕೆ ಸಾಧ್ಯ? ಅರ್ಥ ಆಯ್ತಾ ಇವ್ರೆ? ನೀವು 99 ಜನ ಏನೋ ಮನಿ ಪಾಲಿಟಿಕ್ಸ್ಗೆ ಸಪೋರ್ಟ್ ಮಾಡಿ ಒಬ್ಬನನ್ನ ಸಪೋರ್ಟ್ ಮಾಡಿದ್ರೆ ನಾನು ಏನು ಮಾಡೋಕ್ಕೆ ಸಾಧ್ಯ? ಅದನ್ನೆಲ್ಲ ಮಾಡ್ತಿರೋ ನಾವುಗಳೇ ತಾನೇ. ಯಾಕೆ ರಾಜಕೀಯ ಬಿಸ್ನೆಸ್ ಆಗಿದೆ? ಯಾಕೆ ದುಡ್ಡು ಹೂಡಿ ದುಡ್ಡು ತೆಗಿಯೋ ಇದಾಗಿದೆ? ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಡಿಜಿಟಲ್ ಯುಗದಲ್ಲಿ ಯಾಕೆ 1000 ಕೋಟಿ ಬೇಕು ನಮ್ಗೆ ಎಲೆಕ್ಷನ್ಗೆ? ನನಗೆಲ್ಲದಕ್ಕಿಂತ ಆಶ್ಚರ್ಯ ಆಗೋದು, ನೀವು ಅಷ್ಟೊಂದು ಒಳ್ಳೆ ಕೆಲಸ ಮಾಡಿರ ಮೇಲೆ ಏನಕ್ಕೆ ಅದಕ್ಕೆ ಪಬ್ಲಿಸಿಟಿ? ಆಮೇಲೆ ನೀವೆಲ್ಲ ಹೊಸಬರಲ್ಲ, ನೀವು ಯು ಆರ್ ಆಲ್ ಏನೋ ಸೂಪರ್ ಸ್ಟಾರ್ಗಳು ನೀವು ಪಾಲಿಟಿಕ್ಸಲ್ಲಿ. ನಿಮ್ಗೆ ಯಾಕೆ ಪಬ್ಲಿಸಿಟಿ ಬೇಕು? ನಿಮ್ಮ ಹೆಸರಿಗೆ ವೋಟ್ ಹಾಕ್ತಾರೆ, ನೀವ್ಯಾಕೆ ಪಬ್ಲಿಸಿಟಿ ಮಾಡ್ತೀರಾ? ಅಲ್ವಾ ಇವ್ರೆ? ಅಟ್ಲೀಸ್ಟ್ ಕಟ್ ಮಾಡಿ ಪಾಲಿಟಿಕ್ಸಿನ ದುಡ್ಡು ತೆಗೀರಿ. ಅವಾಗ ಇಲ್ಲಿ ಬರೋರೆಲ್ಲ ವರ್ಕರ್ಸ್ ಬರ್ತಾರೆ, ನಾಯಕರುಗಳು ಬರಲ್ಲ. ಇಲ್ಲಾರ ನಾನು ದುಡ್ಡಿರೋನು ಬರ್ತೀನಿ, ಇನ್ನೊಂದಷ್ಟು ದುಡ್ಡು ಮಾಡೋಕೆ ಇದು ಮಾಡ್ತೀನಿ, ನಾನು ಬಿಸ್ನೆಸ್ ಐಡಿಯಾ ಇಟ್ಕೊಂಡು ಬರ್ತೀನಿ, ನನಗೇನೋ ಪ್ಲ್ಯಾನ್ ಇರುತ್ತೆ, ಇಲ್ಲೊಂದು ಇದು ತೊಗೊಂಡು ಇಲ್ಲೊಂದು ಫ್ಯಾಕ್ಟ್ರಿ ಮಾಡಿ ಇಲ್ಲೇನೋ ಮಾಡಬೇಕನ್ನೋ ನಾನು ಬರ್ತೀನಿ ಇಲ್ಲಿ ಪಾಲಿಟಿಕ್ಸ್ಗೆ, ದುಡ್ಡು ಹೂಡ್ತೀನಿ ನಾನು. ಆಮೇಲೆ ಇದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಕೇಳ್ತಿರೋರ್ಗೂ ಗೊತ್ತಿದೆ. ಭಾಳ ಆಶ್ಚರ್ಯ ಅಂದರೆ ಗೊತ್ತಿಲ್ದಿರೋದು ನಾನು ಹೇಳ್ತೀನಿ, ಅವ್ರಿಗೂ ಗೊತ್ತಿದೆ. ಬಟ್ ಇದು ಹೆಂಗೆ ಅನ್ನೋದು ಒಂದಿದು, ಅದಕ್ಕೆ ನೀವು ಒಬ್ಬರೇ ಮುಂದಡಿ ಇಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದನ್ನು ಮಾಡಲೇಬೇಕು ಎಲ್ಲರೂ. ಯು ಶುಡ್ ಬಿ ದ ಚೇಂಜ್. ಇಲ್ಲಿ ಉಪೇಂದ್ರ ಮಾತಾಡ್ತೀನಂತಲ್ಲ, ನಿಮಗೂ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ ಸರ್, ಆದರೆ ಈಗ ನಾನೇ ಲಾಸ್ಟ್ ಎಲೆಕ್ಷನಲ್ಲಿ ಒಂದು ಸರ್ವೆ ಥರ ಮಾಡಿದ್ದೆ. ಅದರಲ್ಲಿ ಯಾವ ಪಾರ್ಟಿ ನೆಕ್ಸ್ಟ್ ಬರಬೇಕು ಅಂತಂದರೆ ನಾನು ನಿಮ್ಗೆ ಫೋನ್ ಮಾಡಿ ವೈರಲ್ 72% ಹತ್ತತ್ರ 1.2 ಲಕ್ಷ ಜನ ನಿಮ್ಗೆ ಓಟ್ ಹಾಕಿದ್ರು. ಹೌದು. ನೆಕ್ಸ್ಟ್ ಬಿಜೆಪಿ ಇತ್ತು, ಅದೊಂದು 40% ದಾಟಿರ್ಲಿಲ್ಲ. ನಾನು ಹೇಳಿದೆ ಸರ್, ಈ ಲೆವೆಲ್ ಕ್ರೇಜ್ ಇದೆ, ಬಟ್ ಯಾಕೆ ಸರ್ ಇದು ಓಟ್ ಆಗಿ ಕನ್ವರ್ಟ್ ಆಗ್ತಿಲ್ಲ ಅಂತ. ಅದೇ ಓಟ್ ಆಗಿ ಕನ್ವರ್ಟ್ ಆಗಿ ಒಂದೇ ಒಂದು ದಾರಿ ಅಂದ್ರೆ ಅಲ್ಲೊಬ್ಬ ಕೀರ್ತಿ ಬೇಕು, ಒಬ್ಬ ಉಪೇಂದ್ರ ಬೇಕು, ಇನ್ನೊಬ್ಬ ಯಾರೋ ಫೇಮಸ್ ವ್ಯಕ್ತಿ ಬೇಕು. ಈ ಮೈಂಡ್ ಸೆಟ್ ಇಂದ ಹೊರಗೆ ಬರಬೇಕು ಜನ. ಇಲ್ಲ ರೀ, ನನಗೆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ನನಗೆ ಆಸೆ ಏನು ಗೊತ್ತಾ, ಈ ಸತಿ ವ್ಯಕ್ತಿಗಳ ಮುಖನೂ ತೋರಿಸ್ಬಾರ್ದಂತ 9 ಪಾಯಿಂಟ್ ತೋರಿಸ್ಬೇಕು. ಈ 9 ಪಾಯಿಂಟ್ ಓಟ್ ಹಾಕ್ತೀರಾ? ಪ್ರಾಕ್ಟಿಕಲಿ ಪಾಸಿಬಿಲಿಟೀಸ್ ಇಲ್ಲ ಅಲ್ಲ, ಅದೇ ತಾನೇ ಬೇಕಾಗಿರೋದು. ನಾನು ಸಿಂಪಲ್ ಹೇಳ್ಬೇಕಂದ್ರೆ ಭಗವದ್ಗೀತೆನ ಅದರೊಳಗಿರೋ ವಿಚಾರಗಳು ತೊಗೊತೀರಾ, ಕೃಷ್ಣನ ಪೂಜೆ ಮಾಡ್ತೀರಾ ಅಂತಾರೆ. ನಾನು ಕೃಷ್ಣನ ಪೂಜೆ ಮಾಡಿ ಭಗವದ್ಗೀತೆ ವಿಚಾರನೇ ನಾನು ತಗೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ? ನಾನು ಏನೋ ಹಾರ ಹಾಕ್ದಂಗೆ ಅಷ್ಟೇ. ನಾನು ಅದೇ ಥರ ಪಾಲಿಟಿಕ್ಸಲ್ಲಿ ವಿಚಾರಗಳಿಗೆ ಮನ್ನಣೆ ಸಿಗಬೇಕು, ವ್ಯಕ್ತಿಗೆ ಸಿಗಬಾರ್ದು. ಆ್ಯಕ್ಚುಲಿ ವ್ಯಕ್ತಿನ ರಾಜರು ಮಾಡಬಾರ್ದು ಇಲ್ಲಿ. ಅದಕ್ಕೆ ಪ್ರಜಾಪ್ರಭುತ್ವ ಅಂತಿರೋದಿಲ್ಲ. ಅಂದರೆ ರಾಜಪ್ರಭುತ್ವನೇ ಚೆನ್ನಾಗಿತ್ತಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿನ್ನೂ ಒಬ್ಬ ರಾಜ ಬೇಕಾ ಈ ಪ್ರದೇಶಕ್ಕೆ? ಏನು ತಪ್ಪಾಗಿತ್ತು ಅಂತ ನೀವು ರೋಡಲ್ಲಾಗೋನೆಲ್ಲ ರಾಜ ಮಾಡ್ತಾ ಇದ್ದೀರಾ? ಒಬ್ಬ ರಾಜನ್ ಮಾಡ್ಬಿಡಿ ಸಾಕು, ಬಿಟ್ಬಿಡಿ. ಅವ್ನು ಮಾಡ್ಕೊಂತಾನೆ, ಅಟ್ಲೀಸ್ಟ್ ಅವ್ನು ಹೇಳ್ದಂಗೆಲ್ಲ ಕೇಳೋಣ. ಎಷ್ಟು ತಿಂತಾನೋ ತಿನ್ಕೊಳ್ಳಿ, ಬಟ್ ಒಳ್ಳೇದೇ ಮಾಡ್ತಾನೆ. ಚಿನ್ನದ ಅರಮನೆ ಕಟ್ಕೊಳಪ್ಪ, ಅದರೊಳಗೆ ಇರ, ಎಷ್ಟು ಅಂತ ಇರ್ತೀಯಪ್ಪ ನೀನು. ಅವ್ನು ಒಂದಿನ ಹೊರಗೆ ಬರ್ತಾನೆ, ನಾನೇನೋ ಮಾಡ್ಬೇಕು ಸಮಾಜಕ್ಕೆ ಅಂತ ಅಲ್ವಾ? ಮಾಡಿಲ್ವಾ ರಾಜರುಗಳು? ಎಂತೆಂಥದ್ದು ಮಾಡಿಲ್ವಾ? ಸೊ ಇದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಯಾರ್ಯಾರೋ ರಾಜರು ಒಂದು ವಾರ ಬರ್ತಾರೆ ಹೋಗ್ತಾರೆ, ಗಬ್ಬಾಗಿ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ. ಇಲ್ಲಿ ಒಂದು ಸ್ಪೇಸು, ಒಂದು ಅಂದರೆ ರೀಜನಲ್ ಪಾರ್ಟಿಗೆ ಒಂದು ಸ್ಪೇಸ್ ಅಂತ ಇರುತ್ತಲ್ಲ ಸರ್, ಆ ಸ್ಪೇಸ್ ಇಲ್ಲಿ ಬಹಳ ದೊಡ್ಡದಾಗಿ ನಿಮಗೊಂದು ಓಪನ್ ಆಗಿತ್ತು. ಅಂದರೆ ಉಪೇಂದ್ರ ಅವರು ರಾಜ್ಯದ ಮತ್ತು ಕನ್ನಡದ ಪರವಾಗಿ ಗಟ್ಟಿಯಾಗಿ ನಿಲ್ಲುವ, ಇಲ್ಲಿನ ಸಮಸ್ಯೆಗಳನ್ನ ಮಾತನಾಡುವ ಗಟ್ಟಿಯ ಒಂದು ಪಾರ್ಟಿ ಮಾಡೋ ತಾಕತ್ ಉಪೇಂದ್ರ ಅವ್ರಿಗಿದೆ ಅನ್ನೋದು. ಸೊ ಅದು ಸಾಕಷ್ಟು ಕಳೆದ ಇಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದು. ಆಲ್ ಆಫ್ ದ ಸಡನ್ ಈಗ ಆಪ್ ಎಂಟ್ರಿ ಆದ ತಕ್ಷಣ ಈಗ ಅವ್ರು ಆ್ಯಕ್ಟಿವ್ ಆಗಿ ಇಲ್ಲಿ ಬಂದ್ಬಿಟ್ರು. ಎಲ್ಲೋ ಸ್ವಲ್ಪ ನಿಮ್ಮ ಪ್ರಜಾಕೀಯಕ್ಕೆ ಪೆಟ್ಟು ಬೀಳುತ್ತೆ. ಇಲ್ಲ, ಅದು ನೋಡ್ಬಿಡ್ಲಿ ಜನ ಅಂತ ನಾನು. ಇದು ಲಾಸ್ಟಲ್ಲೇ ನೋಡಲಿ ಜನ. ಏನು ಹೇಳಿ, ಮತ್ತು ನಾನಲ್ಲಿ ಕಾಂಪಿಟೇಟರ್ ಆಗಲ್ಲ. ಯಾವಾಗಲೇ ನೋಡಿ ನಮಗೆ ಎಲ್ಲ ಹೊಸ ಪಾರ್ಟಿಗಳು ಭಾಳ ಚೆನ್ನಾಗಿ ಕಾಣಿಸುತ್ತೆ ಜನಕ್ಕೆ. ಯಾಕಂದರೆ ಇದನ್ನು ನೋಡಿರ್ತಾರಲ್ಲ, ಯಾರೋ ಹೊಸಬೊಬ್ಬರು ಕೂಡ ಅವ್ನು ಕರೆಕ್ಟ್ ಅನ್ಸುತ್ತೆ ನಮಗೆ. ಏನು ಹೇಳಿ, ಮತ್ತು ಅವ್ನು ಇದೇ ಆಗ್ತಾನೆ ನಮ್ಗೆ ಅರ್ಥನೇ ಆಗಲ್ಲ. ಯಾಕಂದರೆ ಅವ್ನು ಬರ್ತಿರೋ ದಾರಿ ಇದೆ. ನಾನು ಅವ್ರಿಗೂ ಅದೇ ಹೇಳಿದೆ, ದಯವಿಟ್ಟು ನೀವಾರ ಚೇಂಜ್ ಮಾಡಿ, ಪಾಲಿಟಿಕ್ಸಿಂದ ಮನಿ ತೆಗಿರಿ. ಇಲ್ಲ ಆಗಲ್ಲ, ಅದು ಗೆಲ್ಲಲ್ಲ. ಅಂದರೆ ನೀವು ಗೆಲ್ಲಬೇಕು ಅನ್ನೋಕ್ಕೋಸ್ಕರ ಮಾಡ್ತಿದ್ದೀರ. ನಾನು ಒಟ್ಟರು ಜನನ ಗೆಲ್ಲಿಸ್ಬೇಕು ಅಂತ. ಬೇಡ ಬಿಡಿ, ಹಂಗಾರೆ ನಮಗೂ ನಿಮಗೂ ಸಂಬಂಧನೇ ಇಲ್ಲ. ಹಂಗಾರೆ ಕರೆದ ನಿಮ್ಮನ್ನು ಅಲ್ಲ ಕರೆದಾಗ ನಾನು ಇದನ್ನೇ ಹೇಳಿದೆ. ಆ್ಯಕ್ಚುಲಿ ನಾನು ಹೇಳಿದ್ದು ಅವ್ರಿಗೂ ಇದೆ, ಅದು ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅವರಲ್ಲೂ ತುಂಬ ಜನಕ್ಕೆ ಇಲ್ಲ, ಒಂದು ಬದಲಾವಣೆ ತರಬೇಕು, ಸ್ವರಾಜ್ಯ ಕಲ್ಪನೆ ಇದೆ ನಮಗೆ ಎಲ್ಲ ಹೇಳ್ತಾರೆ. ಹೌದು ಸ್ವಾಮಿ, ಎಲ್ಲಿಂದ ಸ್ಟಾರ್ಟ್ ಆಗಬೇಕದು? ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ಕಷ್ಟನೋ ಸುಖನೋ. ಮತ್ತೆ ನಾನು ಗೆದ್ರ ಮೇಲೆ ಇದನ್ನು ಮಾಡ್ತೀನಿ ಅನ್ನೋ ಅಷ್ಟರಲ್ಲಿ ನಾನು ಒಂದಷ್ಟು ಮತ್ತೆ ಹುಟ್ಟಾಕಿರ್ತೀನಿ ಇದನ್ನೇ. ಪ್ರತಿಯೊಬ್ಬರು ಯಾರು ದೇಶನ ಹಾಳು ಮಾಡಬೇಕು ಅಂತ ಪಾರ್ಟಿ ಕಟ್ಟಿದ್ದಾರೆ ಎಲ್ಲ ಗ್ರೇಟೆಸ್ಟ್ ವ್ಯಕ್ತಿಗಳೇ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆಪ್ ಇರ್ಬೋದು,
ಒಂದು ಐಡಿಯಾಲಜಿ ಇಟ್ಕೊಂಡು ಒಂದು ದೇಶ ಚೆನ್ನಾಗಬೇಕು ಅಂತಲೇ ಬಂದಿರೋದು. ಬಟ್ ಅವರೊಬ್ರು ಬಂದಿರ್ತಾರೆ ಪಾಪ, ಮತ್ತೆ ಇದೇ ಸಿಸ್ಟಮಲ್ಲಿ ನಾನು ಗೆದ್ದೇನೋ ಮಾಡ್ತೀನಂತೂ ಮಾಡೋಕ್ಕೋಗಿ ಸೋಲ್ತಾ ಇದ್ದಾರೆ ಅಷ್ಟೇ. ನನ್ನ ಪ್ರಕಾರ ನಾನು ಹೇಳಿದ್ದು ಫಸ್ಟ್ ಸೋತೋಗ್ಬೋಣ, ಪರವಾಗಿಲ್ಲ, ನಾನು 10 ಸತಿ ಸೋಲ್ತೀನಿ, ಜನನ ಗೆಲ್ಸೋಕ್ಕೋಸ್ಕರ 100 ಸತಿ ಸೋಲ್ತೀನಿ, ನೋಡೇ ಬಿಡೋಣ ಅಲ್ವಾ. ನಮಗೆ ಬೇಕಾದ್ರೆ ಜನ ಗೆಲ್ಬೇಕಾಗಿರೋದು, ನಾನು ಗೆಲ್ಬೇಕಾಗಿರೋದಲ್ಲ. ನನ್ನ ಗೆಲ್ಬೇಕಾದ್ರೆ ನನ್ನ ಸಿನಿಮಾ, ನನ್ನ ವೈಯಕ್ತಿಕ, ನನ್ನ ಬಿಸ್ನೆಸ್ ನಾನು ಗೆದ್ಕೊಬೇಕು. ಸಮಾಜ ಅಂತ ಬಂದಾಗ ಜನನೇ ಗೆಲ್ಬೇಕಲ್ಲಿ. ಅಂದರೆ ನೀವು ಯಾವತ್ತೂ ಎಲೆಕ್ಷನ್ ನಿಲ್ತೀನಿ ಅನ್ನೋ ಪ್ಲಾನಲ್ಲೇ ಇಲ್ವಾ ಸರ್ ಇಲ್ಲಿ ತನಕ? ಇಲ್ಲ, ನನಗೆ ತುಂಬ ಜನ ಹೇಳ್ತಾರೆ ಅಟ್ಲೀಸ್ಟ್ ನೀವು ನಿಂತ್ಕೊಂಡ್ರೆ ಎಲ್ಲೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಗೊತ್ತಿಲ್ಲ ನನಗೆ ಅದು ಸರಿನೋ. ಮತ್ತೆ ಉಪೇಂದ್ರ, ನಾನು ಇದೇ ಹೇಳಿದ್ನಲ್ಲ, ಉಪೇಂದ್ರನಿಗೆ ಓಟ್ ಹಾಕ್ಬಿಟ್ಟು ಮತ್ತೊಂದು ಮಾಡಲ್ ಮಾಡಿ ಅಂದರೆ ಏನು ಹೇಳಿ, ನಾನೊಂದಷ್ಟು ಸರಿ ಸರ್, ನೀವು ಯೋಚನೆ ಮಾಡ್ತಿರೋ ರೀತಿ ಎಲ್ಲ ಪರ್ಫೆಕ್ಟ್ ಆಗಿದೆ 100%. ಎಲ್ಲ ನನಗೆ ನೋಡ್ಕೊಂಡು ಯಾರು ಓಟ್ ಹಾಕಬಾರ್ದು, ನನ್ನ ಐಡಿಯಾಲಜಿನ ಓಟ್ ಹಾಕಬೇಕು, ನಾನು ಏನು ಪಾಯಿಂಟ್ಸ್ಗಳನ್ನ ಹೇಳ್ತೇನೆ 9 ಪಾಯಿಂಟ್ಸ್ಗೆ ಓಟ್ ಹಾಕಬೇಕು ಅಂತ ನಿಮ್ಮ ಸಿದ್ಧಾಂತ ಕರೆಕ್ಟಾಗಿದೆ. ಬಟ್ ಆದರೆ ಜನಗಳಿಗೆ ಅದು ಅರ್ಥ ಮಾಡ್ಕೋತಾ ಇಲ್ಲ. ಅರ್ಥ ಮಾಡಿಸೋದು ಕಷ್ಟ ಇದೆ ಆ್ಯಂಡ್ ಅರ್ಥ ಮಾಡ್ಕೊತಿದ್ದಾರೆ ಅನ್ನಿ. ಇನ್ಮೇಲೆ ನಾವು ಸ್ವಲ್ಪ ಪಾಸಿಟಿವ್ ಮಾತಾಡೋಣ. ತುಂಬ ಜನ ಅರ್ಥ ಮಾಡ್ಕೊತಿದ್ದಾರೆ, ಬದಲಾವಣೆ ಆಗ್ತಿದೆ. ಇವರಿಬ್ರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಅಲ್ಲಿರೋರು ಅರ್ಥ ಮಾಡ್ಕೊಂಡಿದ್ದಾರೆ, ನೋಡ್ತಿರೋಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಲೆಟ್ ಅಸ್ ಥಿಂಕ್ ಪಾಸಿಟಿವ್. ಆಗ್ತಾ ಇದೆ ಇದು. ನೀವು ಹೇಳೋದು ಒಂದು ವೇವ್ನ ಕಡೆಗೆ ಹೋಗಬೇಡಿ. ನೀವೇನು ಬದಲಾವಣೆ, ಈಗ ನನ್ನ ವೋಟ್ ವೇಸ್ಟ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಡಿ. ನೀವು ಒಬ್ಬರು ಬದಲಾಗಿ ಇಲ್ಲ ನಾನು ಈ ಒಂದು 9 ಪಾಯಿಂಟ್ ಹಾಕ್ತೀನಿ ಅಂತ ಹೋಗಿ ನಿಮ್ಮ ಥರ ಒಂದಿಷ್ಟು 1000 ಜನ ಯೋಚನೆ ಖಂಡಿತ ಬೇರೆ ದೊಡ್ಡ ಪಾರ್ಟಿಗಳು ಚೇಂಜ್ ಆಗ್ಬಿಡ್ತಾರೆ. ನಲ್ಲಿ ಪ್ರಜಾಕೀಯ ಒಂದ್ ಕಡೆ ಗೆಲ್ಲಿ 100 ಪಾರ್ಟಿಗಳು ಚೇಂಜ್ ಆಗ್ಬಿಡ್ತಾರೆ ಅಲ್ವಾ. ಏನ್ರಿ ಇದು, ಜನ ಬಯಸ್ತಾ ಇದ್ದಾರೆ ಇದನ್ನ, ಫಂಡ್ ಎಲ್ಲ ತೆಗೆಯ, ನಮ್ಗೆ ವರ್ಕರ್ಸ್ ತಗೋ ಅಂತ ಎಲ್ಲ ಚೇಂಜ್ ಆಗ್ಬಿಡ್ತಾರೆ. ಅದು ಜನ ಕೇಳಬೇಕು. ಎಕ್ಸಾಕ್ಟ್ಲಿ. ಜನ ಕೇಳಿದ್ರೆ ಇವರು ಹೇಳ್ತಾರೆ ಜನನೇ ಹಿಂಗಿದಾರ್ರಿ, ಅವರೇ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ, ನಾವೇನ್ರಿ ಮಾಡೋಣ. ಹಂಗೆ ಅದು ನೆಗೆಟಿವ್ ಹೇಳಿ ಹಂಗೆ ಆಗೋಗ್ಬಿಟ್ಟಿದೆ. ಬಟ್ ಅದು ಬದಲಾವಣೆ ಆಗ್ತಾ ಇದೆ ಖಂಡಿತ. ಸರ್, ಈಗ ನಾನು ಕೆಲವೊಂದು ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. ಇದು ರ್ಯಾಪಿಡ್ ಫೈರ್ ಅಲ್ಲ. ಆ ಹೆಸರುಗಳನ್ನ ಕೇಳಿದ್ಮೇಲೆ ಏನನ್ಸುತ್ತೆ, ಒಂದು ನಿಮಿಷ, ಒಂದು 30 ಸೆಕೆಂಡ್ ಆ ಹೆಸರುಗಳ ಬಗ್ಗೆ. ಇಲ್ಲ ಕೇಳಿ, ನೀವು ಹೆಸರು ಕೇಳೋದು ಬೇರೆಯವ್ರ ಹತ್ರ ಕೇಳಿ. ನನಗೆ ನಾಯಕ ಸಂಸ್ಕೃತಿ ಆಗಲ್ಲ. ಓಕೆ, ನಾನು ಅನ್ಕೊಂಡಿದ್ದೀನಿ ಇನ್ಮೇಲೆ ಈ ದೊಡ್ಡ ಹೆಸರಿಗೆ ನಾನೇನೋ ರಿಯಾಕ್ಟ್ ಮಾಡೋದು, ಅವ್ರು ಹಿಂಗೆ ಇವ್ರು ಹಂಗೆ. ಅದ್ರ ಬದಲು ಪ್ರಜೆಗಳ ಹೆಸರು ಹೇಳಿ, ಒಂದು 4 ಹೆಸರು. ಚಮ್ಮಾರ, ಕುಂಬಾರ, ಈ ಥರದ್ದು ಕೇಳಿ. ಬರೀ ಪಾಲಿಟಿಕ್ಸ್ ಮಾತಾಡ್ತಾ ಇಲ್ಲ, ಓವರಾಲ್ ಯಾವ್ದಾರ ಆಗಲಿ. ದೋಸ್ ಆರ್ ಆಲ್ ಆ್ಯಕ್ಚುಲಿ ಎಲ್ಲ ಸಿನಿಮಾಲಿ ಅದೆಲ್ಲ ಚಂದ. ಓಕೆ, ಖಂಡಿತ ಸಿನಿಮಾ ಇಂಟರ್ವ್ಯೂ ಮಾಡ್ತೀನಿ, ಲೆಟೆಸ್ಟ್ ಟಾಕ್ ಆಗ್ತೀನಿ. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಅಗೇನ್ ವಿ ಶುಡ್ ನಾಟ್ ಲೀನ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಪ್ರೈಸಿಂಗ್ ಅದರ್ಸ್, ಅಫ್ಕೋರ್ಸ್ ಪ್ರೈಸ್ ಮಾಡೋಣ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಒಳ್ಳೆ ಕೆಲಸ ಮಾಡೋದವನಿಗೆ ಖಂಡಿತ ಅವ್ನಿಗೆ ಕ್ರೆಡಿಟ್ ಸಿಗಬೇಕು, ಆ ಹೆಸರು ಸಿಗಬೇಕು, ಅದೆಲ್ಲ ಕರೆಕ್ಟು. ಬಟ್ ಭಾಳ ಸೀರಿಯಸ್ ಟಾಪಿಕ್ ನೀವು ಮಾತಾಡಿದ್ದು ಇದು. ಇಲ್ಲ, ಆ ಸೀರಿಯಸ್ ಟಾಪಿಕ್ ಒಳಗಡೆನೆ ಕೆಲವೊಂದೊಂದು ಥರ ನಾನು ಪ್ರಯತ್ನ ಪಟ್ಟೆ ನಾನು. ದಟ್ಸ್ ಓಕೆ. ನೀವು ಮುಂಚೆ ಅಂದರೆ ಪ್ರಜಾಕೀಯಕ್ಕೆ ಬರುವ ಮುಂಚೆ ಯಾವುದಾದ್ರೂ ಒಂದು ಪಾರ್ಟಿಯ ಕಡೆಗೆ ನಿಮ್ಮ ಐಡಿಯಾಲಜಿ ಇತ್ತು ಅಂತಿತ್ತ? ಅಂದರೆ ನನಗೆ ಹತ್ರ ಇತ್ತು. ಖಂಡಿತ ನೋಡಿ, ನಾನು ಕೂಡ ಅದೇ ಥರ. ಯಾವುದೇ ಒಂದು ಪಕ್ಷ ಬಂದಾಗ ಒಂದು ಆಸೆ ಪಡ್ತೀವಿ ಗೊತ್ತಾ, ಇದೇನೋ ಬದಲಾವಣೆ ತರುತ್ತೆ, ಕರಪ್ಷನ್ ಇರಲ್ಲ, ಟ್ರಾನ್ಸ್ಪರೆನ್ಸಿ. ಇವಾಗ ಸಿಂಪಲ್ ಹೇಳ್ತೀನಿ ಕೇಳಿ, RTI, ರೈಟ್ ಟು ಇನ್ಫಾರ್ಮೇಷನ್. ಈಗ ಇದೊಂದು ಲಾಜಿಕ್ ನೀವು ಆನ್ಸರ್ ಮಾಡಿ ಕೇಳಿದ್ರೆ ಅದು ಕೆಲವು ಇನ್ಫಾರ್ಮೇಷನ್ ಕೊಡಲೇಬೇಕು ಅಂತಿದೆ. ಕರೆಕ್ಟ್? ಇಷ್ಟೇ ದಿನದೊಳಗಡೆ ಕೊಡಬೇಕು, ಇಷ್ಟೇ ದಿನ. ಆ ಥರ ಇರೋದನ್ನ ತೆಗೆದಿಟ್ಬಿಡಿ ಸ್ವಾಮಿ, ಯಾರು ನೋಡ್ಕೊಳ್ಳಿ. ಕರೆಕ್ಟ್, ಓಪನ್ ಬುಕ್ ಮಾಡ್ಬಿಡಿ. ಅದನ್ನ ಮಾಡ್ಬೋದಲ್ವಾ? ನೀವು ಕೆಲವು ಸೀಕ್ರೆಸಿ ಮೇಂಟೈನ್ ಮಾಡಬೇಕು, ನ್ಯಾಷನಲ್ ಇದು, ಅದನ್ನ ನೀವು ಬಿಡಬೇಡಿ. ನ್ಯಾಷನಲ್ ಸೆಕ್ಯೂರಿಟಿ ಸಂಬಂಧಪಟ್ಟಿದೆ ಬೇಡ. ಅಟ್ಲೀಸ್ಟ್ ನನ್ನ ಕ್ಷೇತ್ರದಲ್ಲಿ ವಿಲೇಜ್ ಪಂಚಾಯತಿಲಿ ಏನ್ ನಡೀತಿದೆ ನಾನು ನೋಡೋಷ್ಟು ನೀವು ಓಪನ್ ಮಾಡಲಿಲ್ಲ ಅಂದ್ರೆ ಇದು ಕಷ್ಟನಾ ಹೇಳಿ? ಇದು ಕಷ್ಟನಾ? ರೈಟ್ ಟು ಇನ್ಫಾರ್ಮೇಷನ್. ದೊಡ್ಡ ನಾಯಕರು, ಗ್ರೇಟೆಸ್ಟ್ ದೇಶಭಕ್ತರು ಎಲ್ಲ ಇದ್ದಾರೆ ಈ ದೇಶದಲ್ಲಿ. ಇದೊಂದು ಮಾಡಕ್ ಆಗ್ತಾ ಇಲ್ಲ. ಯಾಕೆ ಹೇಳಿ ನೋಡೋಣ. ಗೊತ್ತಿಲ್ಲ ಯಾಕೆ ನನಗೆ ಅದೇ ಅರ್ಥ ಆಗ್ತಿಲ್ಲ. ನಾನು ಯಾವ ರೀತಿ ನೀವು ದೇಶಭಕ್ತರು? ಕರೆಕ್ಟ್. ನಾನು ಜನಗಳಿಗೆ ಕಣ್ಣು ಮುಚ್ಚಾಲೆ ಆಡಿಕೊಂಡು ನಾನು ಅದನ್ನ ಕರಪ್ಷನ್ ನಾನೇ ದಾರಿ ಮಾಡಿಕೊಟ್ಕೊಂಡು, ಯಾರು ನೀನು ಹೋಗಿ ಅಪ್ಲಿಕೇಶನ್ ಹಾಕಿ ಅದನ್ನ ಡೀಟೇಲ್ಸ್ ತಗೊಂಡು ಓಪನ್ ಆಗಿಟ್ಬಿಡಿ. ಇಲ್ಲಿದೆ ಗುರು, ನೋಡುಗರು ಇಷ್ಟು ಮಾಹಿತಿ ಇಲ್ಲಿದೆ. ನೀವು ಹೆಂಗಿದ್ರು ಕೊಡೋದದು, ಏನು ಬಚ್ಚಿಡೋದು. ನೀವು ಹೇಳ್ತಿದ್ರ ಕೊಡ್ತೀನಿ ಅಂತ, ಓಪನ್ ಮಾಡಿಡಿ. ಕರೆಕ್ಟ್. RTI ನಲ್ಲಿ ಹಾಕಿದಾಗ ಈ ದಾಖಲೆ ಸಿಕ್ಕಿತು, ಬೇಡ ಆ ದಾಖಲೆ ಮುಂಚೆ ಅವನೊಂದು ತಿಂಗಳು ಹಾಕೋದು, ಅವ್ನಿಗದು ಇನ್ಫಾರ್ಮೇಶನ್ ಹೋಗೋದು, ಇವನ್ ಮೇಲೆ ಅಟ್ಯಾಕ್, ಇವನ್ ಏನೋ ಅದನ್ನ ಬ್ಲಾಕ್ ಮೇಲ್ ಮಾಡೋದು. ಎಷ್ಟು ಗಲೀಜ್ ಮಾಡಿಟ್ಟಿದೀವಿ ನಾವು ಅದನ್ನ. ನಿಜ. ಅಲ್ಲೇನೋ ಸಮಸ್ಯೆ ಇರೋದಕ್ಕೆ ತಾನೇ ಅದು ಮುಚ್ಚಿಡ್ತಾ ಇದ್ದೀವಿ. ಅಂದ್ರೆ ನೀವು ಹೇಳೋದು ಇಂಥದ್ದೆಲ್ಲ ಹೋಗಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು, ಪ್ರತಿಯೊಂದು ಜನಗಳಿಗೆ ಕಣ್ಣೆದುರುಗಡೆ ಇರಬೇಕು, ಅಧಿಕಾರ ಅವನ ಕೈಲೇ ಇರಬೇಕು ಅಲ್ವಾ? ಇದೆಲ್ಲ ಆಗಬೇಕು ಅಂದ್ರೆ ಫಸ್ಟ್ ಬಿಸ್ನೆಸ್ ಅನ್ನ ತೆಗಿಬೇಕು ಪಾಲಿಟಿಕ್ಸ್ ಇಂದ. ಅದನ್ನ ಯಾರು ತೆಗಿಬೇಕು? ಮತ್ತೆ ನಾವು ರಾಜಕೀಯದವ್ರಿಗೆ ಬೈಬಾರ್ದು.
ನಾನು ಅದಕ್ಕೆ ಯಾವುದೇ ಪಕ್ಷಕ್ಕೂ ಯಾವುದೇ ರಾಜಕೀಯ ನಾಯಕರ ಬಗ್ಗೆ ನಾವು ಮಾತಾಡೋದು ತುಂಬ ಜನ ಹೇಳ್ತಾರೆ ನೀವೇನ್ರಿ ಪಾಲಿಟಿಕ್ಸ್ ಮಾಡಿ ಯಾರ ಬಗ್ಗೆ ಏನು ಹೇಳಲ್ಲ, ಅಲ್ಲಿ ಈ ಥರ ಆಯಿತು ಇಲ್ಲ ಆಯ್ತು. ನಾನು ಏನಕ್ಕೆ ಹೇಳಲಿ, ಮೂಲ ನಾವೇ ತಪ್ಪು ಮಾಡ್ಕೊಂಡ್ಬಿಟ್ಟು. ಹೌದು, ಅಂದರೆ ಯಾವಾಗಲೂ ಐಡ್ಲಾಗಿರ್ತಾರೆ, ಯಾರು ವಿರುದ್ಧ ಮಾತಾಡಲ್ಲ, ಯಾರು ಪರ ಮಾತಾಡಲ್ಲ ಅನ್ನೋದು. ಏನಕ್ಕೆ ಹೇಳಿ, ನಾನು ಮಾತಾಡ್ತಿರೋದಿಲ್ಲ ಜನಕ್ಕೆ ಮಾತಾಡ್ತಿದ್ದೀನಿ. ಕರೆಕ್ಟ್. ಏನು ಹೇಳಿ, ನಾವುಗಳಪ್ಪ ನಾವು ಮಾತಾಡ್ಕೊಳ್ಳೋಣ. ನಾವೇ ತಾನೇ ಬೆಳೆಸಿದ ಗಿಡ, ಇದು ಮರ ಆಗಿದೆ, ನಾವೇ ತಾನೇ ಬದಲಾವಣೆ ಮಾಡ್ಬೇಕು ಇವಾಗ. ಮತ್ತು ಇನ್ನೊಂದು ಮರ ಪಕ್ಕದಲ್ಲಿ ಬೆಳೆಸ್ಬಿಟ್ಟು ನೀವು ಮರ ಆಗೋಯ್ತು ಅಂದರೆ, ಸರ್ ಇದಿನ್ನೂ ಗಿಡ ಸರ್ ಅಲ್ಲಾಡ್ತಾ ಇದೆ, ಮತ್ತೆ ನೀರು ಹಾಕೋದು ಮರ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಗಿಡಕ್ಕೆ ನೀರು ಹಾಕಿ ಮತ್ತೆ ಮರ ಆಗುತ್ತೆ ಅಲ್ವಾ. ನೀವೇ ಬದಲಾವಣೆ ಮಾಡಬೇಕು ಇರೋದಂದ್ರೆ ನಾವು ಮಾತಾಡೋಣ ಅಟ್ಲೀಸ್ಟ್. ಮುಂದಿನ ಎಲೆಕ್ಷನಲ್ಲಿ ಪ್ಲಾನ್ ಏನು ಸರ್ ನಿಮ್ದು? ಇಲ್ಲ ಗುರುವೆ, ನೋಡಿ ನಂದು ಆ್ಯಪ್ ಮಾಡಿದ್ದೀನಿ, PRAJEEKEY ಅಂತ ಒಂದು ಆ್ಯಪ್ ಇದೆ. ಆ್ಯಂಡ್ರಾಯ್ಡಲ್ಲಿದೆ, ಐಫೋನಲ್ಲಿದೆ. ಅದರೊಳಗೆ ಹೋದರೆ ನಿಮ್ಗೆ ಪ್ರತಿಯೊಂದು ಸಿಗುತ್ತೆ. ನಿಮ್ಗೆ ಅಲ್ಲೇ ನೀವು ಒಂದು ವೋಟರ್ ರೆಕಮೆಂಡೇಶನ್ ಲೆಟರ್ ಅಂತಿದೆ, ಅದನ್ನು ತೊಗೊಂಡೋಗಿ ಜನಕ್ಕೆ ತೋರಿಸಿ ಅವರು ಓದಲಿ ಅದನ್ನು ಅಂತ. ನನಗೆ ಆಸೆ ಏನಂದರೆ ವೋಟ್ರಸ್ ಓದಿ, ನೋಡಪ್ಪ ನೀನು ಹಿಂಗೆ ಕೆಲಸ ಮಾಡ್ತೀಯಾ, ನಾವು ನಿನ್ನ ರೆಕಮೆಂಡ್ ಮಾಡ್ತೀವಿ, ಹೋಗಲ್ಲೋ ಟಿಕೆಟ್ ತೊಗೊಂಡು ಬಾ, ನಾವು ನಿಂಗೆ ಸಪೋರ್ಟ್ ಮಾಡ್ತೀವಿ, ನೀನು ಇದೇ ಥರ ನಡ್ಕೊಬೇಕು ಅಂತ ವೋಟ್ರಸ್ ಕಡೆಯಿಂದ ಬರಬೇಕು. ಮತ್ತೆ ಎಲೆಕ್ಷನ್ ನಿಂತ್ಕೊಳ್ಳೋ ನೋಡ್ಬಿಟ್ಟು ಸರ್ ನಾನು ಹಿಂಗೆ ಕೆಲಸ ಮಾಡ್ತೀನಿ ಸರ್, ಹಿಂಗೆಲ್ಲ ಮಾಡ್ತೀನಿ, ಟ್ರಾನ್ಸ್ಪರೆಂಟಾಗಿ ಮಾಡ್ತೀನಿ, ಮತ್ತೆ ಆಶ್ವಾಸನೆ ಆಗುತ್ತದು. ಅವ್ನು ಕೇಳ್ತಾನೆ ನಾಳೆ ನೀನು ಮಾಡಲಿಲ್ಲ ಅಂದರೆ ಅಂತ. ಸರ್ ಮಾಡಲಿಲ್ಲ ಅಂದರೆ ಉಪೇಂದ್ರ ಅವ್ರು ಬರ್ತಾರೆ, ಸರ್ ನೀವೆಲ್ಲ ಸೇರ್ಕೊಂಡು ಜಗಳಾಡಿ ನಮ್ಗೆ ಅದೇ ಕೆಲಸನೇನಯ್ಯ ಕರೆಕ್ಟ್ ಅಂತ. ಹೌದು, ನಿಮ್ಮ ಕೆಲಸ ಅದು, ಯಾಕಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ಲಿ ಬರೋವರೆಗೂ ನೀವೇ ಡಿಮ್ಯಾಂಡ್ ಮಾಡಬೇಕು ಅದನ್ನು ಅಲ್ವಾ. ಯಾವಾಗ ಬರುತ್ತೆ ಹೇಳಿ ಕಾನ್ಸ್ಟಿಟ್ಯೂಷನ್ ಈ ತಿದ್ದುಪಡಿ ಯಾವಾಗ ಆಗುತ್ತೆ ಅಂದರೆ ಜನ ಡಿಮ್ಯಾಂಡ್ ಮಾಡಿದಾಗ ಅಲ್ವಾ. ನಮಗೆ ಪಾರದರ್ಶಕತೆ ಬೇಕು ಅಂತ ಜನ ಡಿಮ್ಯಾಂಡ್ ಮಾಡಬೇಕು, ರೈಟ್ ಟು ರಿಜೆಕ್ಟ್ ಬೇಕು ಅಂತ ಡಿಮ್ಯಾಂಡ್ ಮಾಡಬೇಕು, ಮ್ಯಾನಿಫೆಸ್ಟೋ ಅಥೆಂಟಿಕ್ ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಜನ ಡಿಮ್ಯಾಂಡ್ ಮಾಡಬೇಕು. ಎಕ್ಸಾಕ್ಟ್ಲಿ. ನಾನು ಅದಕ್ಕೆ ಇದು ಯಾವುದು ಬೇಡ ಅಂದ್ಬಿಟ್ಟು ನಾನು ಅದಕ್ಕೆ ಮ್ಯಾನಿಫೆಸ್ಟೋ, ನಿಮ್ಮ ಡಿಮ್ಯಾಂಡನ್ನು ಮ್ಯಾನಿಫೆಸ್ಟೋ ಅಂತ ಹೇಳಿರೋದು. ನಿಮಗೇನು ಬೇಕು ಹೇಳಿ, ಅಲ್ಲಿ ನಿಮ್ಗೇನು ಬೇಕು ಹೇಳಿ, ಯಾಕಂದರೆ ಅದಕ್ಕಿಂತ ನಾನು ಮೇಧಾವಿ ಅಲ್ಲ. ಒಂದು ಹಳ್ಳಿಲಿರೋ ಜನಕ್ಕೆ ಆ ಹಳ್ಳಿಗೆ ಏನು ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನಾನೇನೋ ಹೇಳೋದಲ್ಲ. ಕಸ್ಟಮೈಸ್ಡ್ ಮ್ಯಾನಿಫೆಸ್ಟೋ ಆಗಬೇಕು ಅಂತ. ಇಲ್ಲಾಂದ್ರೆ ನಾನು ಒಳ್ಳೆ ಮಾತುಗಾರ ಆದರೆ ನಾನು ಬಂದು ಯಾಮಾರಿಸ್ಬಿಡ್ತೀನಿ ಜನನ್ನ. ನಿಮಗೆ ಗೊತ್ತೇನ್ರಿ, ನಾಳೆ ಅಲ್ಲಿಂದ ಇಲ್ಲಿ ರಾಕೆಟ್ ಬಿದ್ದರೆ ಇಲ್ಲೊಂದು ಡೂಮ್ ಮಾಡ್ತೀನಿ ನಾನು, ಇದು ಹಿಂಗಾಗ್ಬಿಡು. ಅವ್ನು ಹಿಂಗೆ ಪಾಪ ಅಲ್ಲಿ ನಮ್ಮೂರಿಗೆ ರಾಕೆಟ್, ಅವ್ನಿಗೆ ಅಲ್ಲಿ ಕೆರೆ ಇರಲ್ಲ, ನೀರಿರಲ್ಲ, ಅವ್ನಿಗೆ ಏನೋ ಆಗ್ಬಿಡುತ್ತೆ, ಅವ್ನು ನಾಳೆ ಯುದ್ಧಾಗಿದ್ದಾದ್ರೆ ಇಲ್ಲೇನೋ ಮಾಡ್ತಾನಂತೀವನು ಅಂತ. See, don't allow that actually. Keep that rights with you because it is your hard-earned money. ಜನಗಳ ಹಾರ್ಡ್-earned money ಆದ್ರಿಂದ ಜನಗಳ ಕೈಲೇ ರೈಟ್ಸ್ ಇರಬೇಕದು. ಯೂತ್ಸ್ ನಿಮ್ಮ ಪಾರ್ಟಿಯ ಬಹಳ ದೊಡ್ಡ ಫಾಲೋವರ್ಸ್ ಯೂತ್ಸ್ ನಿಮ್ಮ ಜೊತೆಗೆ. ಅಂದರೆ ನೋಡಿದಾಗ ಈಗ ನೆನ್ನೆನೂ ಸಹಿತ ನಾವು ಯಾವುದೋ ಒಂದು ಕ್ವಿಜ್ ಥರ ಮಾಡಿಬಿಟ್ಟು ತೋರಿಸ್ತೀನಿ ನನ್ನ ಫೋನಲ್ಲಿ. ಒಂದು ಪೇಜ್ಗಳು ಗ್ರೂಪ್ಗಳು ನೋಡ್ರೆ ನೀವೇ ಶಾಕ್ ಆಗ್ಬಿಡ್ತೀರ. ಇದೆಲ್ಲ ನಾನು ಫಾಲೋ ಮಾಡ್ತಿರೋದಲ್ಲ, ನನಗೆ ಟಚ್ಚಲ್ಲಿ ಬಂದಿದ್ದಾರೆ ಯಾರೋ. ಒಂದು ನೋಡಿದ್ರೆ ಅಷ್ಟು ಏನೋ ನೋಡಿ, ಯಾವುದೋ ಒಂದನ್ನು ನಾನು ಇವಾಗ ಇದನ್ನು ಯಾವುದೋ ನೋಡಿ ಶೇರ್ ಮಾಡಬೇಕು ಅಂತ ಹೋಗ್ತೀನಿ ಅಂದ್ಕೊಳ್ಳಿ. ನೋಡಿ ಗ್ರೂಪ್ ಅಂತ ನೋಡಿದ್ರೆ ನೋಡಿ ಎಷ್ಟು ಗ್ರೂಪ್ಗಳಿದೆ ನೋಡಿ. ಇದರಲ್ಲಿ ಪ್ರಜಾಕೀಯ ಎಷ್ಟಿದೆ ನೋಡಿ. ಇದರಲ್ಲಿ ಒಂದು 10% ಫ್ಯಾನ್ಸ್ ಇದೆ, ಇನ್ನು 80% ಪ್ರಜಾಕೀಯ. ಆವೂರು ಪ್ರಜಾಕೀಯ ಇದು ಸತ್ಯಮೇವ ಜಯತೆ ಪ್ರಜಾಕೀಯ ನೋಡಿ. ಉತ್ತಮ ರಾಜಕೀಯ ಪಕ್ಷ ಜಮಖಂಡಿ, ಕೊಪ್ಪಳ ನೋಡಿ ಎಷ್ಟಿದೆ ಪ್ರಜಾಕೀಯ. ದೇವದುರ್ಗ ನೋಡಿ ಎಷ್ಟಿದೆ ನೋಡಿ. ನೋಡಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಪ್ರಜಾಕೀಯ ಉತ್ತಮ ರಾಜಕೀಯ ಸವರ್ಣ ಮಾಗಡಿ. ಇದು ನನ್ನ ಲಿಂಕಲ್ಲಿ ಇರೋದು. ಎಷ್ಟು ಮಾಡ್ಕೊಂಡಿರ್ಬೋದು ಲೆಕ್ಕ ಹಾಕೊಳ್ಳಿ. ಇದೇ ಥರ ಗ್ರೂಪ್ಗಳು ಇದಿಷ್ಟು ನಿಮ್ಮ ಲಿಂಕಲ್ಲಿರೋದು, ನನ್ನ ಲಿಂಕಲ್ಲಿರೋದಷ್ಟೇ. ಇದು ಎಷ್ಟು ಗ್ರೂಪ್ಗಳು, ಇನ್ನೊಂದು ಬಾಗಲೂರು, ಯಾವ್ಯಾವುದು ನನಗೆ ಹೆಸರುಗಳೇ ಗೊತ್ತಿಲ್ದಿರೋಂಥದ್ದಿಲ್ಲ. ಹೊಳಲ್ಕೆರೆ ನೋಡಿ ಇಷ್ಟಿದೆ. ಆ ಥರ ವಾಟ್ಸಪ್ ಅಂದರೆ ಒಂದು ಚೇಂಜಸ್ ಆಗ್ತಾ ಇದೆ, ಹೊರಗಡೆ ಆಗ್ತಾ ಇದೆ. ಅದೆಲ್ಲೋ ಒಂದು ಕಡೆ ಸ್ಪೋರ್ಟ್ ಫೈರ್ ಆಗಬೇಕು. ಅದು ಹೆಂಗಾಗಬೇಕಂದ್ರೆ ಮತ್ತೆ ಉಪೇಂದ್ರ ಬಂದು ಆಗ್ಬಾರ್ದು ಅದು ಅಂತ. ಕರೆಕ್ಟ್. ಏನು ಹೇಳಿ, ಅದು ನಮ್ಮಿಂದ ಆಯ್ತಾಯ ಅಂತ ಜನಗಳು ಬಂದ್ಬಿಡ ಅನ್ಕೊಳ್ಳಿ. ಅವಾಗ ಅವ್ರು ಬಿಡಲ್ಲ. ಏರಿಯಾದವ್ರು ಕರೆದು ಕೇಳಿಸ್ತಾರೆ, ಬರೇ ಇಲ್ಲಿ ಒಂದು ವಿಲೇಜ್ ಪಂಚಾಯತಿ ಸದಸ್ಯನ ಕರೀತಾರೆ, ಏನಪ್ಪ ಏನು ಹೇಳಿದ್ದೆ ನೀನು ಅಂತ. ಆ ಜವಾಬ್ದಾರಿ ಅವ್ರಿಗೆ ಬರಬೇಕಲ್ವಾ. ನಿಜ. ಅದು ಬಂದ್ಬಿಟ್ರೆ ಅದ್ಭುತ ಆಗಿ ಹೋಗ್ಬಿಡುತ್ತೆ. ಇದು ಆಗಲಿ, ನಿಧಾನಕ್ಕಾಗಲಿ ಪರವಾಗಿಲ್ಲ, ಬಟ್ ಕರೆಕ್ಟಾಗಿ ಆಗಬೇಕಿದು. ನೀವು ಹೇಳೋದು ಲಾಸ್ಟಿಗೆ ಏನು ಆಪ್ ಬಂದಿದ್ದಾರೆ ಅವ್ರನ್ನೂ ಒಂದ್ಸಲಿ ನೋಡ್ಬಿಡ್ಲಿ ಜನ. ಯಾಕಂದ್ರೆ ಹೊಸದಾಗಿ ಒಂದು ಅದು ಅವ್ರ ಆಸೆ ಇದೆ. ನಾನು ಯಾರು ಹೇಳೋದಕ್ಕೆ ಅದನ್ನ ಎಲ್ಲಾರನ್ನೂ ನೋಡಿದ್ದಾರೆ, ಅದನ್ನು ನೋಡ್ಲಿ. ಓಕೆ, ಅದರಿಂದ ಒಳ್ಳೇದಾದ್ರೆ ನನಗೂ ಸಂತೋಷ, ನಿಮಗೂ ಸಂತೋಷ ಅಲ್ವಾ. ಬಟ್ ಒಂದಿನ ಇದಂತೂ ಆಗುತ್ತೆ ನಿಮ್ಮ ಪ್ರಕಾರ. ನೀವು ಏನು ಯೋಚನೆ ಮಾಡ್ತೀರ ದಟ್ ಇಸ್ ನನಗೆ ಇದೇ ಆಗಬೇಕು. ಆಮೇಲೆ ಇನ್ನೊಂದು ನನಗೆ ಅನ್ನಿಸ್ತೇನೆ ಗೊತ್ತಾ, ಫ್ಯೂಚರ್ ಇದು ಆಗೋಗುತ್ತೆ ಆ್ಯಕ್ಚುಲಿ. ಯಾಕೆ ಗೊತ್ತಾ, ನಿಮ್ಗೆ ಗೊತ್ತಾ ಬ್ಲಾಕ್ ಚೈನ್ ಟೆಕ್ನಾಲಜಿ, ಕ್ರಿಪ್ಟೋ ಕರೆನ್ಸಿ, ಏನೋ Web3 ಇದೆಲ್ಲ ಆಗ್ತಾ ಇದೆಯಲ್ಲ, ಇದೇ ಆಗ್ತಿರೋದು. ಪ್ರಪಂಚನೇ ಹಿಂಗೆ ಆಗೋಗುತ್ತೆ. ನನಗೆ ಪ್ರಜಾಕೀಯ ಮಾಡಿಬಿಟ್ಟು ನಾನು ಬ್ಲಾಕ್ ಚೈನ್ ಎಲ್ಲ ತಿಳ್ಕೊಳಕ್ ಹೋದಾಗ, ಅರೆ ನಾನು ಹೇಳ್ತಿರೋದು ಎರಡು ಒಂದೇ ಅಲ್ಲೇನಪ್ಪ. ಟೆಕ್ನಾಲಜಿ ಆ ಥರ ಆಗ್ತಾ ಇದೆ. ಅದನ್ನು ನೋಡಿ ಡಿಸೆಂಟ್ರಲೈಸ್ಡ್ ಇದು ಆ್ಯಕ್ಚುಲಿ
ಸೆಂಟ್ರಲೈಸ್ಡ್ ಅಥಾರಿಟಿ ಬೇರೆ, ಡಿಸೆಂಟ್ರಲೈಸ್ಡ್ ಅಥಾರಿಟಿ ಬೇರೆ. ಸೆಂಟ್ರಲೈಸ್ಡ್ ಅಥಾರಿಟಿ ಇದ್ದಿದ್ದು ವೆಬ್ 2 ಅಲ್ಲಿ, ವೆಬ್ 3 ಡಿಸೆಂಟ್ರಲೈಸ್ಡ್ ಆಗ್ತಾ ಇದೆ. ಫುಲ್ 100% ಟ್ರಾನ್ಸ್ಪರೆಂಟ್, ಹ್ಯಾಕ್ ಪ್ರೂಫ್ ಇದೆಲ್ಲ ಆಗ್ತಿದೆ ಅಂದಾಗ ಅರೆ ನಾನು ಏನ್ ಮಾಡೋದೇ ಬೇಡ, ಅದೇ ದೇವರೇ ಮಾಡ್ಬಿಡ್ತಾರೆ ಇದನ್ನ ಅಂತ. ಯಾರಿಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ದ, ಎಲ್ಲಿದೆ ಗೊತ್ತಾಗ್ಬಿಡುತ್ತೆ. ಇವನ್ ಈ ಬ್ಲಾಕ್ ಚೈನ್ ಅಲ್ಲಿ ಟ್ಯಾಕ್ಸ್ ಇದ್ರಲ್ಲಿ ತಗೊಂಡ್ಬಿಡ್ಲಿ ಗೌರ್ಮೆಂಟ್. ಎಕ್ಸಾಕ್ಟ್ಲಿ. ಅಲ್ಲೋ ಎಲ್ಲ ಯಾರು ಏನು ಮಾಡಕ್ಕಲ್ಲ, ಎಲ್ಲ ಗೊತ್ತಾಗ್ಬಿಡುತ್ತೆ. ನಿಜ ಎಲ್ಲ ಓಪನ್ ಆಗಿರುತ್ತೆ. ಇಲ್ಲೂ ಅದಾಗಬೇಕು ಆಗುತ್ತೆ ಅನ್ಸುತ್ತೆ ನನಗೆ, ಆಗುತ್ತೆ 100% ಆಗುತ್ತೆ ಅನ್ಸುತ್ತೆ. ನೋಡೋಣ, ನಾವೆಲ್ಲ ಜನ ಜಾಸ್ತಿ ಬಯಸಿದಷ್ಟು ಅದಾಗೋಗುತ್ತೆ. ಎಸ್ ಸರ್. ಅಂದರೆ ಆ್ಯಸ್ ಆಫ್ ನಾವು ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಉಪ್ಪಿ ಸರ್ ಫ್ಯಾನ್ಸು ಅಥವಾ ಈ ಉಪ್ಪಿ ಸರ್ ಐಡಿಯಾಲಜಿಯ ಓಟ್ಸ್ಗಳು ಎಲ್ಲ ಸ್ಪ್ಲಿಟ್ ಆಗಿಬಿಟ್ಟಿದೆ ಅಂತ. ಅಂದರೆ ನೀವು ಹೇಳ್ದಂಗೆ ಜಮಖಂಡಿಲಿ ಒಂದಿಷ್ಟು ನಿಜವಾಗ್ಲೂ ಅವರೆಲ್ಲ ಪಾಲರೈಸ್ ಆಗಿಬಿಟ್ರೆ ಇದೆಯಲ್ಲ. ಸೊ ಈಸಿಲಿ ನೀವೇನು ಅಂದ್ಕೊಂಡಿದ್ರೆ ಅದು ಬಹಳ ಇನ್ನೂ ಅದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಸಿಗ್ಬೋದು. ಆ ಸ್ಪ್ಲಿಟ್ ಆಗಿರೋ ಜನಗಳೇನಿದ್ದಾರೆ, ವೋಟರ್ಸ್ ಏನಿದ್ದಾರೆ, ಅವ್ರು ಇವಾಗೆಲ್ಲ ಪಾಲರೈಸ್ ಆಗಬೇಕು. ಆಯಾ ಕ್ಷೇತ್ರಗಳಲ್ಲಿ ಅವ್ರವ್ರ ನಿಮ್ಮ ಯೋಚನೆಗಳನ್ನು ಅವ್ರು ತಲುಪಿಸೋ ಪ್ರಯತ್ನ ಮಾಡಿದ್ರೆ 100% ಸಕ್ಸಸ್ ಆಗುತ್ತದೆ. ಎರಡನೇ ಮಾತು ಯೋಚನೆ ಅನ್ನೋದೇ ಬಿಟ್ಬಿಡಿ, ಎಲ್ಲ ಅವ್ರ ಯೋಚನೆಗಳು, ನಿಮ್ಮಲ್ಲಿರೋ ಯೋಚನೆಗಳು. ಇದು ನಮ್ದು ಏನೂ ಅಲ್ಲ, ನಾನು ನಿಮ್ಮ ಮೌತ್ ಪೀಸ್ ಆಗಿ ಮಾತಾಡ್ತಿದ್ದೀನಿ ಅಷ್ಟೇ. ನಾನು ಹೇಳಿದ್ ನಿಮ್ಗೆ ಯಾವ್ದಾರ ತಪ್ಪು ಇಲ್ಲ, ಖಂಡಿತ ತಪ್ಪು. ನಿಮಗೂ ಇದು ಬೇಕಲ್ವಾ? ಅಷ್ಟೇ ಅಷ್ಟೇ. ಇಲ್ಲ, ಈಗ ನಾನು ನಿಮ್ಮನ್ನ 2-3 ಸಲ ಭೇಟಿ ಮಾಡಿದ್ವಿ, ಇದೇ ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ. ಎಂಡ್ ಆಫ್ ದ ಡೇ ನಮಗೆ ಬರೋದು ಪ್ರಾಕ್ಟಿಕಲಿ ಇವಾಗ ಇದು ಸಾಧ್ಯ ಇದೆಯಾ? ಪ್ರಾಕ್ಟಿಕಲಿ ಉಪ್ಪಿ ಸರ್ 20 ವರ್ಷ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಇಸ್ ದಟ್ ಪಾಸಿಬಲ್ ಟುಡೇ ಅನ್ನೋದೇ ತಲೆಯಲ್ಲಿ ಬರ್ತಾ ಇರುತ್ತೆ ಯಾವಾಗಲೂ. ಆಕ್ಚುಲಿ ಹಂಗಲ್ಲ. ಇದು ಯಾಕೆ 20 ವರ್ಷದ ಮುಂದೆ ಅನ್ಕೊಂತೀರಾ? ಈ ಕ್ಷಣ ಎಲೆಕ್ಷನ್ ಬಂದಿದ್ ಒಂದಿನ ವೋಟ್ ಹಾಕೋ ದಿನ ಅಲ್ವಾ ಅದು? ಯಾಕೆ 20 ವರ್ಷ ಕಾಯ್ತೀರಾ? ನನ್ನ ವೋಟ್ ವೇಸ್ಟ್ ಆಗಲಿ ಪರವಾಗಿಲ್ಲ, ನಾನು ಐಡಿಯಾಲಜಿಗೆ ಹಾಕ್ತೀನಿ ಅನ್ಕೊಳ್ಳಿ. ಯಾವನೋ ಒಬ್ಬ ನಾನು ನನ್ನ ಪಕ್ಷಕ್ಕೆ ಹಾಕಿ ಅಂತಾನೆ ಹೇಳ್ತಿಲ್ಲ, ಯಾರೋ ಒಬ್ಬ ಇಂಡಿಪೆಂಡೆಂಟ್ ಯಾರೋ ಒಬ್ಬ ನಿಂತಿಯಾನ, ಹಾಕಿ ಅವನಿಗೆ ಅಟ್ಲೀಸ್ಟ್ ಒಂದು ಚೇಂಜಸ್ ಗೊತ್ತಾಗುತ್ತೆ. ಏನೋ ಅವ್ನು ಏನು ದುಡ್ಡು ಖರ್ಚು ಮಾಡಿಲ್ಲ, ಈ ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿದ್ದು ಟಾಪಲ್ ಮಾಡ್ಬಿಟ್ರು ಜನ ಅನ್ನೋದು ಬುದ್ಧಿ ಬರುತ್ತೆ ಅವಾಗ. ಅಟ್ಲೀಸ್ಟ್ ಅವಾಗ ಬೇಡಪ್ಪ ಅದಲ್ವಾ ನಿಜವಾದ ಬದಲಾವಣೆ ಜನಗಳಿಂದ ಆಗೋದು. ನಿಜ ಸರ್. ಅಂದರೆ ನಿಮ್ಮ ಜೊತೆ ಮಾತಾಡಿದಾಗೆಲ್ಲ ಅದೊಂದಾಗುತ್ತೆ. ಇಲ್ಲ, ಇದೆಲ್ಲ ವರ್ಕ್ ಆದರೆ 100% ನೆಕ್ಸ್ಟ್ ಲೆವೆಲ್ ಏನೋ ಒಂದು ಬದಲಾವಣೆ ಅಂತೂ ಆಗುತ್ತೆ. ಆ್ಯಂಡ್ ಇದು ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ. ಇದೊಂದು ಸೆಟಪ್ ಆಗ್ಬಿಟ್ರೆ, ನೀವು ಹೇಳಿದಾಗ ಬ್ಲಾಕ್ ಚೈನ್ ಒಂದ್ಸಲಿ ಆಗ್ಬಿಟ್ರೆ ಕಾಂಪಿಟೇಷನ್ ಇಲ್ಲ. ಅದು ವಿಲ್ ಬಿ ದ ಲೀಡರ್, ನೋ ಕಾಂಪಿಟೇಟರ್. ಏನಾಗುತ್ತೆ ಗೊತ್ತಾ, ಅದ್ರಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು ಬೆಸ್ಟ್ ವರ್ಕ್ ಅಂದ್ರೆ ನಿಮ್ಗಿಂತ ಬೆಸ್ಟ್ ವರ್ಕರ್ ಬರ್ತಾನೆ. ಈಗ ಅವ್ನು ಐಡಿಯಾಲಜಿ ಕೊಡ್ತಾನೆ. ಇವಾಗ ನೀವೊಂದು ಬ್ರಿಡ್ಜ್ ಬೇಕಲ್ಲಿಗೆ, ನಾನು ಇಷ್ಟು ಕೋಟಿಲಿ ಮಾಡ್ತೀನಿ, ಇನ್ನೊಬ್ಬ ಹೇಳ್ತೀನಿ ಇಲ್ಲಪ್ಪ ಈ ಟೆಕ್ನಾಲಜಿ ನಾನು ಇಷ್ಟು ಕೋಟಿ ಮಾಡಿ ಇಷ್ಟು ಕೋಟಿ ಉಳಿಸಿ ನಾನು ಪಕ್ಕದಲ್ಲಿ ಒಂದು ಸ್ಕೂಲ್ ಮಾಡ್ತೀನಿ ಅಂತ. ಎಕ್ಸಾಕ್ಟ್ಲಿ. ಅವಾಗ ನೀನು ಒಂದು 10,000 ಜಾಸ್ತಿ ತಗೊಳ್ಳೆ ಸಂಬಳ ಪರವಾಗಿಲ್ಲ ಅಂತ. ನಿಜ. ಆ ಒಂದು ವಿಚಾರಗಳ ಕ್ರಾಂತಿ ಆಗ್ಬೇಕು, ಕಾರ್ಪೊರೇಟ್ ಸ್ಟ್ರಕ್ಚರ್ ಬರ್ಬೇಕಿಲ್ಲ. ಅವಾಗ ವಿಚಾರಕ್ಕೆ ಬೆಲೆ ಕೊಟ್ಟಾಗ ಜನ ವಿಚಾರವಂತರಾದಾಗ ದೇಶ ವಿಚಾರವಂತರಾಗುತ್ತೆ. ಅವಾಗ ದೇಶ ಬೆಳೀತದೆ ಆಟೋಮೆಟಿಕ್ ಆಗಿ. ನನಗೆ ತುಂಬಾ ಜನ ದೇಶನ ಸಪರೇಟ್ ಮಾಡಿ ಜನನ ಸಪರೇಟ್ ಮಾಡ್ಬಿಡ್ತಾರೆ. ದೇಶ ಬೇರೆ ಜನ ಬೇರೆ, ಅದು ಹೆಂಗ್ ಸಾಧ್ಯ? ಜನ ಇಲ್ದಿರೋ ಒಂದು ದೇಶ ತೋರಿಸಿ ನೋಡೋಣ. ನಿಜ. ಜನನೇ ದೇಶ ತಾನೆ. ಜನ ಉದ್ಧಾರ ಆದ್ರೆ ದೇಶ ಉದ್ಧಾರ ಆದಂಗೆ. ಜನ ಸಂತೋಷವಾಗಿದ್ರೆ ದೇಶ ಸಂತೋಷವಾಗಿದೆ ಅಂತ. ಕರೆಕ್ಟ್. ಜನ ಬಲಿಷ್ಠರಾಗಿದ್ದೆ ದೇಶ ಬಲಿಷ್ಠವಾಗಿದೆ ಅಂತ. ಕರೆಕ್ಟ್ ಸರ್. 100% ಆಗುತ್ತೆ ಸರ್. ನನ್ನ ಪ್ರಕಾರ 100% ಆಗಬೇಕು. ಖಂಡಿತ. ಸರ್.